ಕಾರ್ಯಕ್ರಮ ಶುರುವಾಗಿದೆ. ದಯವಿಟ್ಟು ಎಲ್ಲರೂ ನಿಂತು ಒಂದು ನಿಮಿಷದ ಮೌನಾಚರಣೆಯನ್ನು ಆಚರಣೆ ಮಾಡಬೇಕಾಗಿ ವಿನಂತಿಸಿದ್ದೇನೆ. ದಯವಿಟ್ಟು ಎಲ್ಲರೂ ತಾವೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಬರ್ತಿದ್ದಾರೆ. ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ರಾಜನಾಥ ಲಕ್ಷ್ಮಣ್ ಸರ್ ಅವರು. ನಮಸ್ಕಾರ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವದ ಈ ಮುಕ್ತಾಯ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಒಂದು 3 ದಿವಸದ ಕಾರ್ಯಕ್ರಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಬಹಳ ಉತ್ಸಾಹದಿಂದ ನಡೆಸ್ಕೊಂಡು ಬಂದು ಇವತ್ತು ನಾವು ಈ ಒಂದು ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಈ ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವದ ಈ ಮುಕ್ತಾಯ ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ದಯಾನಂದ ಲಕ್ಷ್ಮಣ್ ಸರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ, ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಮುಕ್ತಾಯ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮೇಡಮ್ ಡಾಕ್ಟರ್ ವಸುಂಧರಾ ಭೂಪತಿ ಅವರು, ಮಾಜಿ ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು, ಇವರು ತಮ್ಮ ಒಂದು ಬಿಸಿ ಶೆಡ್ಯೂಲ್ ಮಧ್ಯದಲ್ಲೂ ಸಹಿತ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತು ನಮ್ಮ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಅವರನ್ನು ಸಹಿತ ನಾನು ವಿಶ್ವವಿದ್ಯಾಲಯದ ಪರವಾಗಿ, ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ಸರ್ಕಾರದ ನಾಮನಿರ್ದೇಶಿತ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಉದಯಕಾಂತ್ ಪಾಟೀಲ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಸಹಿತ ಈ ಸಭೆಗೆ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಗೌರವಾನ್ವಿತ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ದೇವದಾಸ್ ಬಾಲೆ ಅವರು, ಡೀನರು ಮತ್ತು ಕಾನೂನು ನಿಕಾಯ ಮತ್ತು ವಿದ್ಯಾನಿಷೇಧ ಪರಿಷತ್ ಸದಸ್ಯರು, ಇವರು ಸಹಿತ ಈ ಸಭೆಗೆ ನಾನು ಅತ್ಯಂತ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಹೋದ್ಯೋಗಿ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಮೇಘಾವತಿ ಮೇಡಮ್ ಅವರನ್ನು, ಕುಲಸಚಿವರು ಮೌಲ್ಯಮಾಪನ, ಇವರು ಸಹಿತ ಈ ಒಂದು ಸಭೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಇದ್ದಾರೆ. ಅವರು ಸಹಿತ ನಾವು ಈ ಸಮಾರಂಭಕ್ಕೆ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಹಣಕಾಸು ಅಧಿಕಾರಿಗಳು ಶ್ರೀಮತಿ ಗಾಯತ್ರಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅನ್ಯ ಕಾರ್ಯ ನಿಮಿತ್ತ ಮತ್ತು ಇನ್ನೊಬ್ಬ ಕಚೇರಿಯಲ್ಲಿ ಒಂದು ಸಭೆ ಇರೋದ್ರಿಂದ ಒಂದು ಸಭೆಗೆ ಅವರು ಹಾಜರಾಗಬೇಕಾದ್ರೆ ಇಲ್ಲಿ ಒಂದು ಸಭೆಗೆ ಹಾಜರಾಗ್ತಾ ಇಲ್ಲ. ಅವರು ಸಹಿತ ಅನುಪಸ್ಥಿತಿಯಲ್ಲಿ ಅತ್ಯಂತ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಹಲವಾರು ಜನರ ಒಂದು ಟೀಮ್ ವರ್ಕ್ ನಿಂದ ಇದು ಸಕ್ಸಸ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ಈ 3 ದಿವಸದ ಒಂದು ಯುವಜನೋತ್ಸವದ ಜಡ್ಜಸ್ ಆಗಿ ಆಗಮಿಸಿರ್ತಕ್ಕಂಥ ದೇಶದ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಜಡ್ಜಸ್ ಸಹಿತ ನಾನು ಈ ಸಭೆಗೆ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ವಿವಿಧ ಮಹಾವಿದ್ಯಾಲಯಗಳಿಂದ ವ್ಯವಸ್ಥಾಪಕರು ತಮ್ಮ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು ಈ ಒಂದು ಮಹೋತ್ಸವದಲ್ಲಿ ಅತ್ಯಂತ ಉತ್ಸಾಹಭರಿತವಾಗಿ ಭಾಗವಹಿಸಿದ್ದಕ್ಕಾಗಿ ಎಲ್ಲಾ ಮಹಾವಿದ್ಯಾಲಯಗಳ ವ್ಯವಸ್ಥಾಪಕರನ್ನು ಸಹಿತ ನಾನು ಅತ್ಯಂತ ಹಾರ್ದಿಕವಾಗಿ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ 3 ದಿವಸದ ಕಾರ್ಯಕ್ರಮಗಳನ್ನ ಅತ್ಯಂತ ವಿಸ್ತೃತವಾಗಿ ಜನರಿಗೆ ಮುಟ್ಟುವಂತೆ ಮಾಡಿರ್ತಕ್ಕಂಥ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಸಹಿತ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಅದೇ ರೀತಿ ಈ ಒಂದು ಸಮಾರಂಭ ಯಶಸ್ವಿ ಆಗಬೇಕಾದ್ರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಾವು ಹಲವಾರು ಸಮಿತಿಗಳನ್ನು ರಚಿಸಿ ನಮ್ಮ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ಸ್ನೇಹಿತರಿಗೆ ಜವಾಬ್ದಾರಿಗಳನ್ನು ವಹಿಸಿಕೊಟ್ಟಾಗ ಅವರು ಬಹಳ ಯಶಸ್ವಿಯಾಗಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕಾಗಿ ಆ ಎಲ್ಲಾ ಸಮಿತಿಯ ಸದಸ್ಯರುಗಳಿಗೆ ಸಂಚಾಲಕರುಗಳಿಗೆ ಸಹಿತ ನಾನು ಅತ್ಯಂತ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಮುಖ್ಯವಾಗಿ ವಿವಿಧ ಮಹಾವಿದ್ಯಾಲಯಗಳಲ್ಲಿ ಬಂದಿರತಕ್ಕಂಥ ಪಾರ್ಟಿಸಿಪೆಂಟ್ಸ್ ಅವರು ತಮ್ಮ ಒಂದು ಮಹಾವಿದ್ಯಾಲಯದಿಂದ ತಮ್ಮದೇ ಆದ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಈ 3 ದಿವಸದಲ್ಲಿ ವಿವಿಧ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮದೇ ಆದ ವಿದ್ವತ್ತನ್ನು ಪ್ರದರ್ಶನಕ್ಕಾಗಿ ಅವರು ಸಹಿತ ನಾನು ಎಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾದ್ರೆ ನಮ್ಮ ಶಿಕ್ಷಕ ಸ್ನೇಹಿತರು, ಶಿಕ್ಷಕೇತರ ಸ್ನೇಹಿತರು, ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು, ಅತಿಥಿ ಉಪನ್ಯಾಸಕರು, ವಿದ್ಯಾರ್ಥಿಗಳು ಸಹಿತ ಕೈ ಜೋಡಿಸಿದ್ದಾರೆ. ಅವರು ಸಹಿತ ನಾನು ಈ ಒಂದು ಸಮಾರಂಭಕ್ಕೆ ಅತ್ಯಂತ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸುವಲ್ಲಿ, ಈ ಯುವಜನೋತ್ಸವವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದಂತ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಭಾಷಣಕ್ಕೆ ನಾನು ಅಂತಿಮ ಹೇಳುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಅಂತರ ಮಹಾವಿದ್ಯಾಲಯ ಯುವಜನೋತ್ಸವದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಈ ನಾಡಿನ ಹೆಸರಾಂತ ವೈದ್ಯರು, ಮಹಿಳಾ ಪರ ಹೋರಾಟಗಾರರು ಆಗಿರುವಂಥ ಡಾಕ್ಟರ್ ವಸುಂಧರಾ ಭೂಪತಿ ಮೇಡಮ್ ಅವರನ್ನು ತಮ್ಮೆಲ್ಲರನ್ನು ಪರಿಚಯಿಸಲು ಅತೀವ ಸಂತೋಷ ಆಗ್ತಾ ಇದೆ. ಡಾಕ್ಟರ್ ವಸುಂಧರಾ ಭೂಪತಿ ಅವರು ವೈದ್ಯೆಯಾಗಿ, ಸಾಹಿತಿಯಾಗಿ, ಸಂಘಟಕರಾಗಿ, ಸಾಮಾಜಿಕ ಹೋರಾಟಗಾರ್ತಿಯಾಗಿ ಮತ್ತು ಅಂಕಣಗಾರ್ತಿಯಾಗಿ ನಾಡಿನಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ಇವರು ಎಂ ರಾಘವೇಂದ್ರ ರಾವ್ ಮತ್ತು ಶಾಂತಾಬಾಯಿ ಅವರ ಮಗಳಾಗಿ ಕಲ್ಯಾಣ ಕರ್ನಾಟಕದ ರಾಯಚೂರಿನ ಜಿಲ್ಲೆಯಲ್ಲಿ ಜೂನ್ 5ರಂದು 1962ರಲ್ಲಿ ಜನಿಸಿದರು. ವೈದ್ಯ ಸಾಹಿತ್ಯ, ಕತೆ, ನಾಟಕ, ಕವನ, ಗ್ರಂಥ ಸಂಪಾದನೆ ಪ್ರಕಾರಗಳಲ್ಲಿ ಇವರ 75ಕ್ಕೂ ಹೆಚ್ಚು ಕೃತಿಗಳು ಪ್ರಕಟಗೊಂಡಿವೆ. ಇವರು ರಚಿಸಿದ ಕೃತಿಗಳಲ್ಲಿ ಆರೋಗ್ಯ ಸಂಗಾತಿ ಹಾಗೂ 3 ಬೃಹತ್ ಸಂಪುಟಗಳುಳ್ಳ ಮನೆಯಂಗಳದಲ್ಲಿ ಔಷಧಿ ಮನ, ಹೂವು ಮತ್ತು ಆರೋಗ್ಯ, ಸಾಂಬಾರು ಪದಾರ್ಥಗಳು, ಲೈಂಗಿಕತೆ ಮತ್ತು ಆಯುರ್ವೇದ, ಮಹಿಳೆ ಮತ್ತು ಮೌಢ್ಯ ಪ್ರಮುಖವಾದವುಗಳು. 2016ರಲ್ಲಿ ಇವರು ಸಂಪಾದಿಸಿದ ಆರೋಗ್ಯ ಚಿಂತನ ಮಾಲಿಕೆ, ಅದರ ಅಡಿಯಲ್ಲಿ ಪ್ರಕಟವಾದ 45 ಕೃತಿಗಳು ಜನರಲ್ಲಿ ಆರೋಗ್ಯವನ್ನು ಕುರಿತಂತೆ ಹೆಚ್ಚಿನ ಅರಿವನ್ನು ಮೂಡಿಸುವ ಪುಸ್ತಕಗಳೆನಿಸಿವೆ. ಇವರ ಕೆಲವು ಪುಸ್ತಕಗಳು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಿಗೆ ಅನುವಾದಗೊಂಡಿವೆ. ಇವರು ವೈದ್ಯ ಲೋಕ ಮಾಸಪತ್ರಿಕೆಯ ಸಂಪಾದಕರಾಗಿದ್ದು, ಇವರು ರಚಿಸಿರುವ ಹಲವಾರು ಲೇಖನಗಳು ಮತ್ತು ಕವಿತೆ, ನಾಟಕ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ತರಗತಿಗಳಿಗೆ ಪಠ್ಯಗಳಾಗಿವೆ. ಡಾಕ್ಟರ್ ವಸುಂಧರಾ ಭೂಪತಿಯವರು ರಾಜ್ಯ ಸರ್ಕಾರದ ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸತತ 2 ಅವಧಿಗೆ ಚುನಾಯಿತರಾಗಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮೊದಲ ಮಹಿಳಾ ಅಧ್ಯಕ್ಷರಾಗಿರುವ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಇವರು ಪುಸ್ತಕ ಸಂಸ್ಕೃತಿಯ ಕೈಗಾರಿಕೆ ಮತ್ತು ಹಲವು ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಜೊತೆಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯರಾಗಿ ಕೆಲಸ ಮಾಡಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಹಾಗೆಯೇ ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಕರ್ನಾಟಕ ಸರ್ಕಾರದ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಸದಸ್ಯರಾಗಿಯೂ ಇವರು ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ವಸುಂಧರಾ ಭೂಪತಿಯವರು 2012ರಲ್ಲಿ ಜಪಾನಿನ ಹಿರೋಶಿಮಾದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ವೈದ್ಯರ ವಿಶ್ವ ಶಾಂತಿ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಏಕೈಕ ಮಹಿಳಾ ವೈದ್ಯರಾಗಿದ್ದಾರೆ. 2015ರಲ್ಲಿ ಜರುಗಿದ ಬಳ್ಳಾರಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಇವರು ಆಯ್ಕೆಯಾಗಿದ್ದಾರೆ. ಅಕ್ಟೋಬರ್ 2018ರಲ್ಲಿ ಬಹರೇನ್ ದೇಶದಲ್ಲಿ ಜರುಗಿದ
ಪ್ರಥಮ ಅಂತಾರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ಭಾಗವಹಿಸಿರುತ್ತಾರೆ. 2019 ಫೆಬ್ರವರಿ 22-23ರಲ್ಲಿ ಅರಬ್ ರಾಷ್ಟ್ರವಾದ ಅಬುಧಾಬಿಯಲ್ಲಿ ಜರುಗಿದ 15ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಇವರು ಭಾಗವಹಿಸಿರುತ್ತಾರೆ. 2019 ಮೇ 17 ಮತ್ತು 18ರಲ್ಲಿ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ರಂಗ ಆಯೋಜಿಸಿದ್ದ ವಸಂತ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗೂ ಇವರು ಮಹತ್ವ ಪಾತ್ರ ವಹಿಸಿರುತ್ತಾರೆ. ಡಾಕ್ಟರ್ ವಸುಂಧರಾ ಭೂಪತಿ ಅವರಿಗೆ 2007ರಲ್ಲಿ ಹೆಚ್ಚಾಗಿ ಏಡ್ಸ್ ಕುರಿತು ಬರೆದಂತಹ ಲೇಖನಕ್ಕೆ ಯುನಿಸೆಫ್ ಪತ್ರಿಕೋದ್ಯಮೆ ಪ್ರಶಸ್ತಿ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯಿಂದ ಶ್ರೇಷ್ಠ ಲೇಖಕಿ ಪುರಸ್ಕಾರ, ಹೂವು ಮತ್ತು ಆರೋಗ್ಯ ಪುಸ್ತಕಕ್ಕೆ ಅಕಾಡೆಮಿಕ್ ಪ್ರಶಸ್ತಿ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ಶ್ರೇಷ್ಠ ವಿಜ್ಞಾನ ಸಂವಹನಕಾರರಾಗಿ ರಾಜ್ಯ ಪ್ರಶಸ್ತಿಯು ಇವರು ಗಿಟ್ಟಿಸಿದ್ದಾರೆ. 2013 ಮತ್ತು 2014ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಮಗು ಅರಳುವಾಗ ಕೃತಿಗೆ ಮಾತೋಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ, ಡಾಕ್ಟರ್ PS ಶಂಕರ್ ವೈದ್ಯ ಸಾಹಿತ್ಯ ಪ್ರಶಸ್ತಿ, ಜೀವಮಾನ ಸಾಧನೆಗಾಗಿ ಸ್ವದೇಶಿ ವಿಜ್ಞಾನ ಆಂದೋಲನ ಸಂಸ್ಥೆಯ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಸೀತಾಸುತ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಸಮುದಾಯ ಆರೋಗ್ಯ ಸಂಸ್ಥೆಯ 2023ನೇ ಸಾಲಿನ ಸಮೃದ್ಧ ಸಮುದಾಯ ಆರೋಗ್ಯ ಸಾಹಿತ್ಯ ಪ್ರಶಸ್ತಿ ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಆಯುರ್ವೇದ ಅಕಾಡೆಮಿಯಿಂದ ಆಯುರ್ವೇದ ಜ್ಯೋತಿ, ವೈದ್ಯ ರತ್ನ, ಚರ್ಮ ಸಾಹಿತ್ಯ ಪರಿಷತ್ತಿನ ಶಂಕರಶ್ರೀ ದತ್ತಿ ಪ್ರಶಸ್ತಿ ಸೇರಿದಂತೆ ಮುಂತಾದ ಅನೇಕ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಜೀವಮಾನ ಸಾಧನೆ ಕೊಡಮಾಡುವ 2023 ಮತ್ತು 24ನೇ ಸಾಲಿನ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಅಕ್ಕ ಮಹಾದೇವಿ ಪ್ರಶಸ್ತಿಗೂ ಇವರು ಭಾಜನರಾಗಿದ್ದಾರೆ. ಇವರ ಇಷ್ಟು ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳು. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಐಸರ್ ಅವರು, ಶಿಕ್ಷಣ ವಲಯದ ಡೀನರ್ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಜೋರಾದ ಚಪ್ಪಾಳೆ, ವಿದ್ಯಾ ವಿಷಯ ಪರಿಷತ್ ಸದಸ್ಯರಾದ ಡಾಕ್ಟರ್ ಬೇದಿರಾಸ್ ಮಾಲೇಶ್ವರ ಅವರಿಗೆ ಡಾಕ್ಟರ್ ಪರಶುರಾಮ್ ಪಿ ಅತಿಥಿ ಉಪನ್ಯಾಸಕ ಸಂಘದ ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆ ಬಂದು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾ ವಿಷಯ ಪರಿಷತ್ ಸದಸ್ಯರಾದ ಡಾಕ್ಟರ್ ಬೇದಿರಾಸ್ ಮಾಲೇಶ್ವರ ಅವರಿಗೆ ಪರಶುರಾಮ್ ಅವರಿಂದ ಪುಷ್ಪವಿದೆ. ಮಾನ್ಯ ಕುಲಪತಿ ಇವರಿಗೆ ಪ್ರೊಫೆಸರ್ ಸಿ ಸುಲೋಚನ ಮೇಡಮ್, ಡೀನರ್ ವಿಜ್ಞಾನ ಮತ್ತು ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳು, ಸಾಂಸ್ಕೃತಿಕ ಸಂಯೋಜಕವಾಗಿ ಧನ್ಯವಾದಗಳು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜರುಗಿದ 2024-25ನೇ ಸಾಲಿನ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವದ ಸಂಕ್ಷಿಪ್ತ ವರದಿ ಈ ರೀತಿಯಿದೆ. ದಿನಾಂಕ 14/12/2024ರಿಂದ 16/12/24ವರೆಗೆ 3 ದಿನಗಳ ಕಾಲ ಗುಲ್ಬರ್ಗ ವಿಶ್ವವಿದ್ಯಾಲಯದ ಜ್ಞಾನಗಂಗಾ ಆವರಣದಲ್ಲಿ ನಡೆದಿರುವ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವ 2024 ಯುವಜನೋತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಎಂದು ತಿಳಿಸಲು ನನಗೆ ಅತೀವ ಸಂತೋಷವೆನಿಸುತ್ತದೆ. ದಿನಾಂಕ 14/12/24ರಂದು ಡೊಳ್ಳು, ಹಲಗೆ, ವಾದ್ಯಗಳ ವೈಭವದೊಂದಿಗೆ ಹುಲಿ ಕುಣಿತ, ಇಳಕಲ್ ಸೀರೆ ಕೊಟ್ಟ ವಿದ್ಯಾರ್ಥಿನಿಯರ ಕೋಲಾಟ, ಧೋತಿ ಕೊಟ್ಟ ಯುವಕರ ನೃತ್ಯದೊಂದಿಗೆ ಸಂಭ್ರಮದ ಯುವಜನೋತ್ಸವದ ಅರಣ್ಯ ಮೆರವಣಿಗೆ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಐಸರ್ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಚಿತ್ರ ನಿರ್ಮಾಪಕರು, ಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಬರಹಗಾರರು ಹಾಗೂ ಖ್ಯಾತ ನಟರಾದ ಡಾಕ್ಟರ್ ಮದನ್ ಪಟೇಲ್ ಇವರು ಡೊಳ್ಳು ಬಾರಿಸುವ ಮೂಲಕ ಈ ಒಂದು ಉತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಪ್ರಾಣಿಶಾಸ್ತ್ರ ವಿಭಾಗದಿಂದ ಪ್ರಾರಂಭವಾದ ಮೆರವಣಿಗೆ
ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಪ್ರವೇಶಿಸಿ ಪ್ರೊಫೆಸರ್ ದಯಾನಂದ ಸರ್ ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ ರಾಜಮಾಳಕರ್ ಲಕ್ಷ್ಮಣ್, ಸಿಂಡಿಕೇಟ್ ಸದಸ್ಯರಾದ ಶ್ರೀ ಮಲ್ಲಣ್ಣ ಮಡಿವಾಳ್, ವಿದ್ಯಾಭಿಷೇಕ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಅಬ್ದುಲ್ ರಸ್ತಾದ್ ಹಾಗೂ ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ವೇದಾಮಿನಿ ಕಟ್ಟಿ, ವಿತ್ತಾಧಿಕಾರಿಗಳಾದ ಶ್ರೀಮತಿ ಗಾಯತ್ರಿ ಇವರ ಉಪಸ್ಥಿತಿಯಲ್ಲಿ ಅಂತರ ಮಹಾವಿದ್ಯಾಲಯಕ್ಕೆ ಚಾಲನೆ ನೀಡಲಾಯಿತು. ಡಾಕ್ಟರ್ ಮದನ್ ಪಟೇಲ್ ಇವರು ಮಾತನಾಡುತ್ತಾ ಅಂತರ ಮಹಾವಿದ್ಯಾಲಯ ಯುವಜನೋತ್ಸವ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಚಾಲನೆ ನೀಡಿ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಗಾಯನ, ನೃತ್ಯ ಮತ್ತು ನಟನೆಗಳಂತಹ ಪ್ರವೃತ್ತಿಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದರು. ವಿದ್ಯೆಗಿಂತ ಇಚ್ಛಾಶಕ್ತಿ ಬಹಳ ಮುಖ್ಯ. ಕಲಾವಿದ ಹಾಗೂ ನಟನಾಗುವ ಆಸಕ್ತಿ ಇರುವ ವಿದ್ಯಾರ್ಥಿಗಳು ನಿಮ್ಮ ಕಲಾ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಮನೆಯ ಹಿರಿಯರಿಗೆ ಒಪ್ಪಿಸುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಕಲಾವಿದರಿಗೆ ಸಲಹೆ ನೀಡಿದರು. ಅಲ್ಲದೆ ಕಲ್ಯಾಣ ಕರ್ನಾಟಕ ವಿಶೇಷ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆಗೆ ಹೆಸರುವಾಸಿಯಾಗಿದೆ. ಅದನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ ಸಂರಕ್ಷಿಸುವ ಜವಾಬ್ದಾರಿ ಯುವಜನರ ಮೇಲಿದೆ ಎಂದು ಸಲಹೆ ನೀಡಿದರು. ಸಂಗೀತ, ನೃತ್ಯ, ಸಾಹಿತ್ಯ, ನಾಟಕ, ಲಲಿತ ಕಲೆ ಹೀಗೆ 5 ವಿವಿಧ ಪ್ರಕಾರಗಳಲ್ಲಿ ಸುಮಾರು 27 ಸ್ಪರ್ಧೆಗಳಲ್ಲಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ 30 ಮಹಾವಿದ್ಯಾಲಯಗಳಿಂದ 228 ವಿದ್ಯಾರ್ಥಿಗಳು ಹಾಗೂ 252 ವಿದ್ಯಾರ್ಥಿನಿಯರು, 52 ಸಹ ಕಲಾವಿದರು, 32 ತಂಡದ ವ್ಯವಸ್ಥಾಪಕರು, ಹೀಗೆ ಒಟ್ಟಾರೆ 564 ಕಲಾವಿದರು ಭಾಗವಹಿಸಿದರು. ಅತ್ಯಂತ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ಸಹಕರಿಸಿದ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ. ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ, ಮಹಾತ್ಮ ಗಾಂಧಿ ಸಭಾಂಗಣ ಮತ್ತು ಗಣಿತಶಾಸ್ತ್ರ ವಿಭಾಗದ ಭಾಸ್ಕರ್ ಸಭಾಂಗಣದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಎಲ್ಲ ಸ್ಪರ್ಧೆಗಳು ಕಲಾರೂಪಕ್ಕಾಗಿ ಅತ್ಯಂತ ಶಿಸ್ತಿನಿಂದ ಜರುಗಿದವು. ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ ನಿರ್ಣಾಯಕರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಪ್ರತಿಭೆಯನ್ನು ಪರಿಶೀಲಿಸುತ್ತಾ ಅಲ್ಲಲ್ಲಿ ಉಳಿದುಕೊಂಡಿರಬಹುದಾದ 1-2 ಕೋರೆಗಳನ್ನು ತಿದ್ದಿಕೊಳ್ಳಲು ಸಲಹೆ ನೀಡಿದರು. ಈ ಯುವಜನ ಮಹೋತ್ಸವ ಆಯೋಜಿಸಲು 94 ಸದಸ್ಯರನ್ನು ಒಳಗೊಂಡ 19 ಉಪಸಮಿತಿಗಳನ್ನು ರಚಿಸಲಾಗಿತ್ತು. ಈ ಉಪಸಮಿತಿಗಳ ಅಧ್ಯಕ್ಷರು, ಸಂಯೋಜಕರು, ಸದಸ್ಯರು, ಅತಿಥಿ ಅಧ್ಯಾಪಕರು, ಬೋಧಕೇತರ ಸಿಬ್ಬಂದಿಗಳು, ಸಂಶೋಧನಾ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಗಲಿರುಳು ಶ್ರಮವಹಿಸಿ ದಕ್ಷವಾಗಿ ಕಾರ್ಯನಿರ್ವಹಿಸಿ ಯುವಜನೋತ್ಸವದ ಯಶಸ್ವಿಗೆ ಸಹಕರಿಸಿದ್ದಾರೆ. ವಿಶೇಷವಾಗಿ 3 ದಿನಗಳ ಯುವಜನೋತ್ಸವ ಸಂಭ್ರಮಕ್ಕೆ ನಮ್ಮ ಗುಲ್ಬರ್ಗಾದ ಮಲ್ಟಿಮೀಡಿಯಾದವರು ಹಾಗೂ ಹೊರಗಿನಿಂದ ಬಂದಂತಹ ಪತ್ರಕರ್ತರು ಹಾಗೂ ಮಾಧ್ಯಮಗಳ ಮಿತ್ರರು, ಯುವ ಕಲಾವಿದರು ಪ್ರತಿಭೆಯನ್ನು ಆಸ್ವಾದಿಸಿ ಹೆಚ್ಚು ಪ್ರಚಾರ ನೀಡಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯುವಜನೋತ್ಸವ ಸ್ಪರ್ಧೆಗಳು ಯಶಸ್ವಿಯಾಗಿ ಜರುಗಲು ವಿವಿಧ ಸಭಾಂಗಣಗಳಿಗೆ ಬೆಳಕಿನ ವ್ಯವಸ್ಥೆ, ಧ್ವನಿವರ್ಧಕ ವ್ಯವಸ್ಥೆ ನೀಡಿದಂತಹ ಸಿಬ್ಬಂದಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಯುವಜನೋತ್ಸವದ ವಿವಿಧ ಸ್ಪರ್ಧೆಗಳಲ್ಲಿ ಹಲವಾರು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡೆದಿರಬಹುದು. ಆದರೆ ಇದರ ಅರ್ಥ ಉಳಿದವರು ಕಳಪೆ ಪ್ರದರ್ಶನ ಮಾಡಿದ್ದಾರೆ ಎಂದಲ್ಲ. ಯಾವುದೋ ಒಂದು ಚಿಕ್ಕ ಕೊರತೆಯ ಕಾರಣಕ್ಕಾಗಿ ಅವರು ಬಹುಮಾನದಿಂದ ವಂಚಿತರಾಗಿರಬಹುದು. ಆದರೆ ಮುಂದಿನ ಬಾರಿ ಅವರು ತಮ್ಮ ಪ್ರತಿಭೆಯನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಿ ಪ್ರಥಮ ಬಹುಮಾನಗಳನ್ನು ಪಡೆಯಲು ಪ್ರಯತ್ನಿಸುವರೆಂದು ಆಶಿಸುತ್ತೇನೆ. ಇಂಗ್ಲಿಷ್ನ ನಾಣ್ಣುಡಿಯಂತೆ ಫೇಲ್ಯೂರ್ಸ್ ಆರ್ ದಿ ಸ್ಟೆಪ್ಸ್ ಟು ಸಕ್ಸೆಸ್. ಸೋಲನ್ನೇ ಗೆಲುವಿನ ಸೋಪಾನವಾಗಿ ಮಾಡಿಕೊಳ್ಳಬೇಕು. ನೀವೆಲ್ಲರೂ ಈ ಉತ್ಸವದಲ್ಲಿ ಭಾಗವಹಿಸಿದ್ದೇ ಒಂದು ಮಹತ್ತರ ಸಾಧನೆ ಎಂದು ಪರಿಗಣಿಸಬೇಕಾಗಿದೆ. Winning is not an important. Participation is itself an achievement.
ಎಂಬ ಮತ್ತೊಂದು ಇಂಗ್ಲಿಷ್ ನಾನುಡಿಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲು ಬಯಸುತ್ತೇನೆ. ಈ ಯುವಜನ ಮಹೋತ್ಸವದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಹಾವಿದ್ಯಾಲಯಗಳ ಪ್ರಾಧ್ಯಾಪಕರುಗಳಿಗೆ, ವಿದ್ಯಾರ್ಥಿಗಳಿಗೆ, ಟೀಮ್ ಮ್ಯಾನೇಜರ್ಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲು ಯುವಜನೋತ್ಸವದಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹಾಗೂ ಶುಭ ಹಾರೈಕೆಗಳನ್ನು ಕೊಡ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಆನಂದ್ ಸರ್ ಅವರೇ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಿಂಡಿಕೇಟ್ ಸದಸ್ಯರಾದ ವಿವೇಕಾಂತ್ ಪಾಟೀಲ್ ಅವರು, ಡಾಕ್ಟರ್ ದೇವಿದಾಸ್ ಮಾಮೆಯವರೇ, ಡಾಕ್ಟರ್ ಮೇಧಾವಿನಿ ಎಸ್ ಕಟ್ಟಿಯವರೇ, ಹಾಗೆ ಪ್ರೊಫೆಸರ್ ರಮೇಶ್ ಲಂಡನ್ ಅವರೇ, ಪ್ರೊಫೆಸರ್ ರಾಜನಾಥ್ ಲಕ್ಷ್ಮಣ್ ಅವರೇ, ಮತ್ತೆ ಇಲ್ಲಿ ಪಾಲ್ಗೊಂಡಂತಹ ಎಲ್ಲ ಉಪನ್ಯಾಸಕ ವರ್ಗದವರೇ, ಮೌಲ್ಯಮಾಪನ ವರ್ಗದವರೇ, ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ತುಂಬ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ನನಗೆ ಗೊತ್ತು ನೀವೆಲ್ಲ ಬಹುಮಾನಕ್ಕಾಗಿ, ಪ್ರಶಸ್ತಿಗಾಗಿ ಯಾರಿಗೆ ಬಂದಿದೆ ಕುತೂಹಲ ಮತ್ತೆ ಕಾಯ್ತಾ ಇದ್ದೀರಾ, ಯಾವಾಗ ಹೇಳಿ ಭಾಷಣ ಮುಗಿಸ್ತಾರೆ ಅಂತ ಅನ್ಕೊಳ್ತಾ ಇರ್ಬೋದು. ಜಾಸ್ತಿ ಇರುತ್ತೆ ತಗೊಳ್ಳಲ್ಲ, ಆದರೆ ನನ್ನಿಂದ ನಿಮಗೆ ಕೆಲವು ವಿಚಾರಗಳನ್ನು ತಲುಪಿಸೋದಕ್ಕಾಗಿ ಬೆಂಗಳೂರಿನಿಂದ ನನಗೆ ವಿಶ್ವವಿದ್ಯಾಲಯ ನಮ್ಮ VC ಅವರು ಹಾಗೆ ರಮೇಶ್ ಲಂಡನ್ ಅವರು ಕರೆಸ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ತಾವೊಂದು ಸ್ವಲ್ಪ ಕೆಲವು ಸಮಯ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಆರಂಭಿಸ್ತೇನೆ. ಪ್ರೊಫೆಸರ್ ರಮೇಶ್ ಲಂಡನ್ ಅವರು ಹಾಗೂ ಪ್ರೊಫೆಸರ್ ದಯಾನಂದ ಸರ್ ಅವರು VC ಅವರು ನನಗೆ ಕರೆ ಮಾಡಿ ಆಗಮಿಸಬೇಕು ಕಾರ್ಯಕ್ರಮಕ್ಕೆ ಎಂದಾಗ ಸಂತೋಷದಿಂದ ನಾನು ಅಂದ್ಕೊಂಡೆ. ಏಕೆಂದರೆ ಎರಡು ಕಾರಣಗಳು ಅಂತ. ನಾನು ಇದು ಕಲ್ಯಾಣ ಕರ್ನಾಟಕದಳು, ರಾಯಚೂರಿನಲ್ಲಿ ಹುಟ್ಟಿ ಬೆಳೆದಳು, ಬಳ್ಳಾರಿಯಲ್ಲಿ ವೈದ್ಯಕೀಯ ಪದವಿಯನ್ನು, ಆಯುರ್ವೇದ ಪದವಿಯನ್ನು ಮುಗಿಸಿದ್ದು. ಅದು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ, ಆಗ ಬಳ್ಳಾರಿ ಕಾಲೇಜು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಕ್ಕೆ ಸೇರಿತ್ತು. ಈಗ ಬಳ್ಳಾರಿ ಯೂನಿವರ್ಸಿಟಿ ಸಪ್ರೇಟ್ ಆಗಿದೆ. ಇಲ್ಲಿ ನಾನು ಕಾನ್ವೊಕೇಶನ್ಗೆ ಬಂದಿದ್ದು. ಅದ್ರ ನಂತರ ಹೀಗೆ ಮೊಟ್ಟ ಮೊದಲು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರೋದು ಒಂಥರ ತವ್ರ ಮನೆಗೆ ಬಂದಷ್ಟೇ ಸಂಭ್ರಮ, ಸಂತೋಷ ಉಂಟಾಗಿದೆ. ರಾಷ್ಟ್ರಕವಿ ಕುವೆಂಪುರವರ ಒಂದು ಪದ್ಯದ ಕೆಲವು ಸಾಲುಗಳ ಮುಖಾಂತರ ನಾನು ಮಾತನಾಡಿಸುತ್ತೇನೆ. ತರುಣರಿರ ಎದ್ದೇಳಿ ಅಂತ ನೀವು ಓದಿರ್ಬೇಕು, ಕೇಳಿರ್ಬೇಕು. ಹಿಂದೆ ಹೋದರೆ ಯೂಟ್ಯೂಬಲ್ಲಿ ಹೋಗಿ ನೋಡಿ, ಖಂಡಿತ ಪದ್ಯದ ಸಂಪೂರ್ಣ ಪಾಠ ನಿಮಗೆ ಸಿಗುತ್ತೆ. ಹಳೆ ಮತದ ಕೊಳೆಯೆಲ್ಲ ಹೊಸಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ, ಬರಲಿ ವಿಜ್ಞಾನ ಬುದ್ಧಿ, ಹೊಸ ಭಾವಗೀತೆಯನ್ನು ದಿಕ್ಕು ದೆಸೆ ತಿರುವಂತೆ ಕೊರಳೆತ್ತಿ ಕೈಯೆತ್ತಿ ದನಿಯೆತ್ತಿ ಹಾಡಿ, ಸೇರಿ ನಡೆದರೆ ನಿಮ್ಮ ತಡೆಯುವವರಾರಿಲ್ಲ, ಜಗವೇ ಹಿಂಜರಿಯುವುದು ಹಿಡಿದಾಗಿ ಅಂತ. ಆ ಯುವ ವಯಸ್ಸನ್ನು ಕಂಡಿರುತ್ತೆ. ನೀವೆಲ್ಲರೂ ಒಟ್ಟಾಗಿ ಸೇರಿ ಏನೇ ಮಾಡಿದ್ರು ಕೂಡ ನಿಮಗೆ ಯಶಸ್ಸು ಖಂಡಿತ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲವು ಪದವಿ ತರಗತಿಯಲ್ಲಿ ಮತ್ತೆ ಸ್ನಾತಕೋತ್ತರ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ದೀರ. ಮತ್ತೆ ಇದೇ ವಿಶ್ವವಿದ್ಯಾಲಯದಲ್ಲಿ ನನ್ನ ಬದುಕು ಮತ್ತು ಸಾಹಿತ್ಯದ ಕುರಿತು PhD ಪದವಿಯನ್ನು ಡಾಕ್ಟರ್ ಶೋಭಾ ಹುಂಚಪ್ಪ ಪಡೆದಿದ್ದಾರೆ. ಅದು ಮತ್ತೊಂದು ಸಂತೋಷದ ವಿಷಯ. ಕಳೆದ ವರ್ಷದಲ್ಲಿ ಅವರಿಗೆ ಅವಾರ್ಡ್ ಆಗಿದೆ. ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ನಿಮ್ಮದು ಈ ಏಜ್ ಹೇಗಿರುತ್ತೆ ಅಂದರೆ ಇದೊಂದು ಕ್ರಿಯೇಟಿವ್ ಏಜ್. ನಿಮ್ಗೆ ಏನೇ ಕೊಟ್ಟರು ಆ ಸೃಜನಶೀಲತೆ ಅನ್ನೋದು ನಿಮಗೆ ಹೊಸದನ್ನು ಕಲಿಯುವಂತಹ, ಹೊಸದನ್ನು ಅನ್ವೇಷಿಸುವಂತಹ ಒಂದು ಬುದ್ಧಿ, ಆಲೋಚನೆಗಳು ನಿಮ್ಮಲ್ಲಿ ಸದಾ ಇರ್ತವೆ. ಆಮೇಲೆ ಏನನ್ನಾದರೂ ಸಾಧಿಸಬೇಕು ಅನ್ನುವಂತಹ ಮನೋಭಾವ ನಿಮ್ಮ ಯುವ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಆದರೆ ಏನನ್ನು ಸಾಧಿಸಬೇಕು, ಆ ಮಾರ್ಗ ಯಾವುದು ಅನ್ನೋದು ತುಂಬ ಅದು ಕ್ಲಿಷ್ಟಕರವಾದದ್ದು. ಅದನ್ನು ನೀವೇ ಕಂಡುಕೊಳ್ಬೇಕು. ಗುರು ಹಿರಿಯರು ಮತ್ತು ನಿಮಗೆ ವಿಶ್ವವಿದ್ಯಾಲಯ, ನಿಮ್ಮ ತಂದೆ ತಾಯಿ ಕೆಲವೇ ವಿಚಾರಗಳನ್ನು ಹೇಳ್ತಾರೆ. ಆದರೆ ನಿಮ್ಮ ಪ್ರತಿಭೆಯನ್ನು, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಯಾವುದು ನಿಮಗೆ ನಿಜವಾದ ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೀವೇ
ವಿವೇಚನೆಯಿಂದ ಅದನ್ನ ಕಂಡುಕೊಳ್ಬೇಕು ಅಂತ ಹೇಳ್ತೇನೆ. ಆಮೇಲೆ ಈ ಯಾವುದೇ ಒಂದು ಪ್ರತಿಭೆ, ಚಿತ್ರಕಲೆ ಇರ್ಬೋದು, ನಟನೆ ಇರ್ಬೋದು, ಗಾಯನ ಇರ್ಬೋದು, ಕ್ರೀಡೆ ಇರ್ಬೋದು, ಇದರಲ್ಲಿ ಗುರುತಿಸ್ಕೊಳ್ಬೇಕನ್ನುವಂಥ ಹಂಬಲ ಎಲ್ಲರಿಗೂ ಇರುತ್ತೆ. ಆದರೆ ಗುರುತಿಸ್ಕೊಳ್ಳುವಾಗ ನಮ್ಗೆ ಕೆಲವು ಕೀಳರಿಮೆಗಳು ಕಾಣ್ತಾ ಇರ್ತಾರೆ. ಬಡತನ ಇರ್ಬೋದು, ನಾನು ಬಡತನ ಇದೆ, ಯಾವುದೋ ಒಂದು ಫೀಸ್ ಕಟ್ಟಕ್ಕಾಗಲ್ಲ, ನನ್ನ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ, ನಂಗೆ ಇಷ್ಟ ಇರುತ್ತೆ ಒಂದು ಸಂಗೀತ ಕ್ಲಾಸಿಗೆ ಸೇರ್ಬೇಕಂದ್ರೆ ಅಲ್ಲಿ 100 ರೂಪಾಯಿ ಫೀಸ್ ಇರುತ್ತೆ, ಅಲ್ಲಿ ಹೋಗೋಕ್ಕಾಗಲ್ಲ ನನಗೆ. ಎಲ್ಲ ಹೊರಗಡೆ ಕೂತು ಹಾಡ್ತಾ ಇರ್ತೀನಿ, ರೇಡಿಯೋ ಕೇಳ್ಕೊಂಡು ಹಾಡ್ತೀನಿ ಅಂತ ಮೊಬೈಲ್ ಕೇಳ್ಕೊಂಡು ಹಾಡೋದು, ಈ ತರಹ ನಮಗೆ ಹಲವಾರು ಕೀಳರಿಮೆಗಳು. ಕೆಲವು ಸರಿ ಇಂಗ್ಲಿಷ್ ಬರಲ್ಲ ಅನ್ನುವಂಥ, ಕನ್ನಡ ಮಾಧ್ಯಮದಿಂದ ಓದಿರುವಂಥ ವಿದ್ಯಾರ್ಥಿಗಳು ಇಂಗ್ಲಿಷ್ ಬರಲ್ಲ ಅನ್ನುವಂತಹ ಕೀಳರಿಮೆಯಲ್ಲೇ ತುಂಬ ಜನ ಬೆಳೀತಾ ಇರ್ತಾರೆ. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, ನಾನು ಕನ್ನಡ ಮಾಧ್ಯಮದಲ್ಲೇ ವೈದ್ಯಕೀಯ ಪದವಿಯನ್ನ ಪಾಸ್ ಮಾಡಿದ್ದೆ. ಆಮೇಲೆ ನಾನು ಎಷ್ಟು ದೇಶಗಳಿಗೆ ಹೋಗಿದ್ದೀನೋ, ಜಪಾನ್, ಚೈನಾ, ಅಮೇರಿಕಾ, ಜರ್ಮನಿ, ಎಲ್ಲ ಕಡೆ ಕನ್ನಡದಲ್ಲೇ ಭಾಷಣ ಮಾಡಿದ್ದೆ. ಇಂಗ್ಲಿಷ್ ಕಲಿತಿದ್ರು ಕೂಡ ಅವರು ಇಂಟರ್ಪ್ರಿಟ್ ಮಾಡಬೇಕಿದ್ರೆ ಅವರ ಭಾಷೆಯೇ ಬರ್ತು. ಅದಕ್ಕಾಗಿ ಯಾರು ಕೂಡ ನಾವು ಕನ್ನಡ ಭಾಷೆ ಬಿಟ್ಟರೆ ಗೊತ್ತಿಲ್ಲ ಅನ್ನೋರು ಹೆದರ್ಬೇಕಿಲ್ಲ, ಕೀಳರಿಮೆಯನ್ನ ಖಂಡಿತ ಪಡಬೇಕಿಲ್ಲ. ಏಕೆಂದ್ರೆ ಕೇರಳದಲ್ಲಿ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಅವರದೇ ಭಾಷೆಗೆ ವೈದ್ಯಕೀಯ ಪದವಿ, ಇಂಜಿನಿಯರಿಂಗ್ ಪದವಿಯನ್ನ ಪಡೀತಾರೆ. ಸೊ ನಾವು ಕೂಡ ಅಲ್ಲಿ ಸಾಧ್ಯ ಇದೆ. ರಾಜ್ಯದಲ್ಲಿ ವಿಶ್ವವಿದ್ಯಾಲಯದಲ್ಲಿ ನಾವು ಸಿಲೆಬಸ್ ಕೂಡ ಮಾಡ್ಕೊಂಡಿದ್ದೀವಿ. ಇಂಜಿನಿಯರಿಂಗ್ ಕೂಡ ಇವತ್ತು VTU-ನಲ್ಲಿ ಕೂಡ ಕನ್ನಡ ಮಾಧ್ಯಮದಲ್ಲಿ ಹಾಕಬೇಕು ಅಂತ ಇದು ಸಿಲೆಬಸ್ ಇದಾಗಿದೆ. ಯಾರಾದ್ರೂ ಕನ್ನಡ ಮಾಧ್ಯಮದಲ್ಲಿ ಮಾಡೋದಕ್ಕೆ ಅದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಆಮೇಲೆ ಮಹಿಳೆ ಅನ್ನುವ ಕಾರಣಕ್ಕಾಗಿ ನಮಗೆ ಕೆಲವು ಕೀಳರಿಮೆಗಳಿರ್ತವೆ. ನಮಗೆ ಮುಂದೆ ಹೋಗೋಕ್ಕಾಗಲ್ಲ, ಕೆಲವು ಗಂಡು ಮಕ್ಕಳ ತರಹ ನಾವೆಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅನ್ನುವಂತಹ ಕೀಳರಿಮೆ ಇರುತ್ತೆ. ಆಮೇಲೆ ಹಾಗೇನೆ ಸುಂದರವಾಗಿಲ್ಲ ಅನ್ನುವಂಥ ಕೀಳರಿಮೆ, ನಾನು ಕಪ್ಪಿದ್ದೀನಿ, ಕುಳ್ಳಿದ್ದೀನಿ, ಇವೆಲ್ಲ ಇರ್ತಾವಲ್ವಾ, ಇಮೇಜ್ ಎಲ್ಲ ಜಾಸ್ತಿ. ಅವೆಲ್ಲ ನಮಗೆ ನಮ್ಮ ತಂದೆ ತಾಯಿಯಿಂದ ಬಂದಿರುವಂತಹ ಜೀನ್ಸ್ ಬಳುವಳಿಗಳು, ಅದನ್ನ ನಾವು ಗೌರವಿಸೋಣ. ಆದ್ರೆ ನಮ್ಮ ಬುದ್ಧಿ ಮತ್ತೆ ನಮ್ಮ ಪ್ರತಿಭೆಯನ್ನ ನಾವೇ ಅದನ್ನ ಸಾಣೆ ಹಿಡಿಬೋದಲ್ಲ. ನೀವಾಗ ಏನೇ ನಿಮ್ಮಲ್ಲಿ ಪ್ರತಿಭೆ ಇದ್ದು ನಿಮ್ಮ ಸಾಧನೆ ಇದ್ರೆ ನೀವು ಹೇಗೆ ಇರಲಿ, ಏನೇ ಇರಲಿ, ಜನ ನಿಮ್ಮನ್ನು ಗೌರವಿಸ್ತಾರೆ, ನೀವು ಸುಂದರವಾಗಿ ಕಾಣ್ತೀರ. ಮಹಾತ್ಮ ಗಾಂಧಿ ಅವರು ಎಷ್ಟು ಸುಂದರವಾಗಿದ್ದಾರಲ್ವಾ, ಎಷ್ಟು ಸುಂದರವಾಗಿ ಕಾಣ್ತಾರಲ್ವಾ, ಕಲಾಂ ಅವರು ಸುಂದರವಾಗಿಲ್ವಾ. ಹೇಗೆ ಸ್ವಾಮಿ ಕೃಷ್ಣನೇ ಬಹಳ ದೊಡ್ಡ ಕೃಷ್ಣ ಮತ್ತೆ ದ್ರೌಪದಿಯನ್ನ ಮಹಾನ್ ಸುಂದರಿಯರು ಅಂತ ಹೇಳ್ತೀವಿ. ಅವ್ರು ಕಪ್ಪಿದ್ರಲ್ವಾ, ಶ್ಯಾಮಲ ವರ್ಣ ಅಂತ ಹೇಳ್ತೀವಿ. ಸೊ ಹಾಗಾಗಿ ಬಣ್ಣ ಆಗಲಿ ಅಥವಾ ರೂಪ ಆಗಲಿ ಖಂಡಿತ ನಮಗೆ ಯಾವುದಕ್ಕೂ ಅಡ್ಡಿ ಆಗಬಾರ್ದು. ನಮಗೆ ನಾವೇ ನೀವೆಲ್ಲ ಗುಲ್ಬರ್ಗ ಯೂನಿವರ್ಸಿಟಿಗೆ ಚಲುವೆ ನೀವೆಲ್ಲ ಅಲ್ವಾ, ನೀವೆಲ್ಲ ಯಾವುದಕ್ಕೂ ಯಾವುದೇ ವಿಚಾರಕ್ಕೂ ನೀವು ಕೀಳರಿಮೆ ಪಡೋದು ಬೇಡ. ಆಮೇಲೆ ನೀವು ಅದಕ್ಕೆ ಬಹುದೊಡ್ಡ ಉದಾಹರಣೆ ಅಂದರೆ ಅಂಬೇಡ್ಕರ್ ಅವರೇ. ಗ್ರಾಮೀಣ ಹಿನ್ನೆಲೆಯಿಂದ ಬಂದು ಅವ್ರು ನೋಡಿ, ಒಂದ್ ಕಡೆ ಬಡತನ, ಒಂದ್ ಕಡೆ ಜಾತಿಯ ಕೀಳರಿಮೆ, ಈಗಲೇ ನಾವು ಇಷ್ಟು ದಲಿತರ ಮೇಲಿನ ದೌರ್ಜನ್ಯ, ಹಿಂದುಳಿದ ವರ್ಗದ ಮೇಲಿನ ದೌರ್ಜನ್ಯ ನಾವು ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ನಾವು ನೋಡ್ತಾ ಇದ್ದೀವಿ. ಆದ್ರೆ ಆಗ ಅಂಬೇಡ್ಕರ್ ಅವರು ಅದೆಷ್ಟು ಅನುಭವಿಸಿರ್ಬೇಕು. ಬಟ್ ಅದೆಲ್ಲವನ್ನು ಮೀರಿ ಅವರು ದೈತ್ಯ ಪ್ರತಿಭೆಯಾಗಿ ಬೆಳೆದು ಬಂದರು. ಸಂವಿಧಾನವನ್ನ ರಚಿಸಿ ನಮ್ಮ ಎಲ್ಲ ದಲಿತ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಒಂದು ಬಹುದೊಡ್ಡ ಶಕ್ತಿಯಾಗಿ ನಿಂತಂಥವ್ರು ಅಂಬೇಡ್ಕರ್ ಅವರು. ಸೊ ಆಮೇಲೆ ಇವತ್ತು ನೀವು ಗಲಾಟೆ ಮಾಡಿದ್ರೆ ನಾನು ಮಾತಾಡಲ್ಲ, ನಿಮಗೋಸ್ಕರ ಕರೆಸಿದ್ದಾರೆ. ಮಾನ್ಯ VC ಅವ್ರು ನನ್ನ ಫ್ಲೈಟ್ ಟಿಕೆಟ್ ಒಂದು ಗುಲ್ಬರ್ಗಾಗೆ ಬರೋ ಫ್ಲೈಟ್ ಕ್ಯಾನ್ಸಲ್ ಆಯಿತು, ರೀಶೆಡ್ಯೂಲ್ ಆಗಿತ್ತು, ಸಂಜೆ ಇತ್ತು, ನಾನು ಇನ್ನು ಹೋಗೋದು ಆಗಲ್ಲ, ಕ್ಯಾನ್ಸಲ್ ಆಗಿದೆ ಅಂದ್ಕೊಂಡಿದ್ದೆ. ಆದರೆ ಪಾಪ ಅವ್ರು ಪ್ರಯತ್ನ ಪಟ್ಟು ನಿಮಗೋಸ್ಕರ ಮತ್ತೆ ಹೈದರಾಬಾದ್ ಟಿಕೆಟ್ ಮಾಡಿಸಿ ಹೈದರಾಬಾದಿಂದ ನನಗೆ ವೆಹಿಕಲ್ ಕಳಿಸಿ ಕರೆಸ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ನನ್ನ ಮಾತುಗಳನ್ನು ನೀವೆಲ್ಲರೂ ಆಲಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಸೊ ಇವತ್ತು ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, TV ಮೀಡಿಯಾ, ಸಿನಿಮಾ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇವುಗಳು ಹೆಚ್ಚು ಪ್ರಭಾವ ನಿಮ್ಮ ಮೇಲೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಸ್ಥಳೀಯ ಸಂಸ್ಕೃತಿ ನಾಶ ಆಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಒಂದು ಕಡೆ ಜಾಗತೀಕರಣದಿಂದಾಗಿ ನಾವು ವಿಶ್ವದ ಜೊತೆಗೆ ನಾವು ಪೈಪೋಟಿ ನಡೆಸಬೇಕಾಗಿದೆ. ಇವತ್ತು ತಂತ್ರಜ್ಞಾನ ಅನ್ನೋದು ಮಾನವ ಸಂಪನ್ಮೂಲವನ್ನು ಮೀರಿ ಬೆಳೀತಾ ಇದೆ. AI ಅಂದರೆ ಕೃತಕ ಬುದ್ಧಿಮತ್ತೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಬಂದ್ಬಿಟ್ಟಿದೆ. ಅದು ಬರ್ತಾ ಇರುವ ವೇಗವನ್ನು ಗಮನಿಸಿದ್ರೆ ನಮ್ಗೆ ಯಾರಿಗೂ ಕೆಲಸನೇ ಇರಲ್ಲ.
ವೈದ್ಯರು ಸರ್ಜರಿನೂ ಅದೇ ಮಾಡುತ್ತೆ, ಮತ್ತೊಂದು ಅದೇ ಮಾಡುತ್ತೆ. ನಿಮಗೆ ಯಾವ ಕೆಲಸ ಬೇಕಾದರೂ AI ಮಾಡುವ ರೀತಿಯಲ್ಲಿ ಇವತ್ತು ತಂತ್ರಜ್ಞಾನ ಬೆಳೀತಾ ಇದೆ. ಹಾಗಾಗಿ ಮಾನವ ಶಕ್ತಿಯನ್ನು ಒಂಥರ ನಗಣ್ಯ ಮಾಡುವ ರೀತಿಯಲ್ಲಿ ಬೆಳೀತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಗಳು, ನಮ್ಮ ಕರ್ತವ್ಯಗಳು ಏನು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ನಾವೀಗ ಏನಾಗ್ತಿದ್ವಿ ಅಂದರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಹೆಚ್ಚು ನೋಡ್ತಾ ಇದ್ದೀವಿ, ಮಾಡ್ತಾ ಇಲ್ಲ. ಸೊ ನಾವು ಮಾಡುವವರಾಗಬೇಕು, ನಮ್ಮನ್ನ ಬೇರೆಯವರು ನೋಡುವವರಾಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಬೆಳಿಬೇಕು ಅಂತ ಹೇಳಿ ಅದಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯವನ್ನು ನಾನು ಇಂಥದ್ದೊಂದು ಮಹತ್ವದ ಅವಕಾಶವನ್ನು ನಿಮ್ಮ ಪ್ರತಿಭೆಯ ಅನಾವರಣ ಮಾಡೋದಕ್ಕೆ ಮಾಡಿಕೊಟ್ಟಿದೆ. ಅದನ್ನ ತಾವೆಲ್ಲರೂ ಕೂಡ ಬಳಸ್ಕೊಡ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಹಾಗೇನೆ ಸ್ಥಳೀಯ ಪ್ರತಿಭೆಗಳಿಗೆ ಇವತ್ತು ಕಾರ್ಪೊರೇಟ್ ಮೀಡಿಯಾಗಳು ಅವಕಾಶ ಮಾಡಿಕೊಡ್ತಾ ಇಲ್ಲ. ಅವರಿಗೆ ಬಂಡವಾಳಶಾಹಿಗಳು ಅವರ ಅಭಿವೃದ್ಧಿ ಏನ್ಬೇಕು, ಅವರ ಕಂಪನಿ ದೊಡ್ಡದಾಗಬೇಕು, ಅವರು ವಿದೇಶಗಳಲ್ಲಿ ಬೆಳೀಬೇಕು, ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾರೆ. ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅಲ್ಲಿ ಖಂಡಿತ ಯಾವುದೇ ಅವಕಾಶಗಳಿಲ್ಲ. ಆದರೆ ವಿಶ್ವವಿದ್ಯಾಲಯಗಳು ನಮ್ಮವೇ, ನಮ್ಮ ಜನರ ತೆರಿಗೆಯಿಂದ ನಡೆಯುವಂತಹ ವಿಶ್ವವಿದ್ಯಾಲಯಗಳು ನಮ್ಮ ಜನರಿಗಾಗಿ, ನಮ್ಮ ಗ್ರಾಮೀಣ ಪ್ರತಿಭೆಗಳಿಗಾಗಿ ಇಂತಹ ವೇದಿಕೆಗಳನ್ನು ನಿರ್ಮಿಸಿಕೊಡ್ತಾರೆ. ಸೊ ನಿಮ್ಮ ಪ್ರತಿಭೆಯನ್ನು ಇಲ್ಲಿ ಸಾಬೀತುಪಡಿಸಬೇಕಾಗಿದ್ದು ತುಂಬ ಅವಶ್ಯಕ. ಮತ್ತೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ನಿಮ್ಮ ಮಾನಸಿಕ ವಿಕಾಸಕ್ಕೆ ಕೂಡ ಸಹಕಾರಿಯಾಗ್ತವೆ. ಏಕೆಂದರೆ ಒಂಥರ ಜಾಗತೀಕರಣ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಲ್ಲಿ ಯಾಂತ್ರಿಕ ತಂತ್ರಜ್ಞಾನ ಉತ್ಪಾದನಾ ಕ್ಷೇತ್ರವನ್ನು ಬಿಟ್ಟಿಲ್ಲ. ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಕೂಡ ಮಾನವ ಸಂಪನ್ಮೂಲವನ್ನು ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಿರುದ್ಯೋಗದ ಸಮಸ್ಯೆ ಕೂಡ ತುಂಬ ತೀವ್ರವಾಗುತ್ತೆ. ನೀವೆಲ್ಲರೂ ಅದು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತೆ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಕಡಿತಗೊಳಿಸಲಾಗ್ತಾ ಇದೆ. ಆಮೇಲೆ ಸರ್ಕಾರಿ ವಲಯದ ಸೇವಾ ಕ್ಷೇತ್ರಗಳ ಕೈಗಾರಿಕೆಗಳ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಗಳನ್ನ ಅರ್ಥ ಮಾಡಿಕೊಂಡು ನೀವು ವಿದ್ಯಾಭ್ಯಾಸ ಮುಗಿದ ನಂತರ ಅದನ್ನ ಬಹಳಷ್ಟು ನೀವು ಅಧ್ಯಯನ ಮಾಡಿ ಹೇಗೆ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು, ನಿಮ್ಮ ದುಡಿಮೆಯನ್ನ ನೀವು ದುಡಿಯುವಂತಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಮತ್ತೊಂದು ಅಂತ ಹೇಳಿದ್ರೆ, ಆದರೆ ಇದನ್ನು ಕೇಳಿ ಖಂಡಿತ ನಿರಾಶರಾಗೋದಿಲ್ಲ. ಇದ್ದೇ ಇದೆ, ನಾವೇ ಕಂಡುಕೊಳ್ಬೇಕು, ರವಾನಿದಾರಿಗಳನ್ನು ನಾವು ಕಂಡುಕೊಳ್ಬೇಕು. ಯಾಕೆಂದರೆ ಪಠ್ಯ ಮತ್ತು ಪಠ್ಯೇತರ ನೈಪುಣ್ಯತೆಯನ್ನು ನಾವು ಗುರುತಿಸ್ಕೊಳ್ಬೇಕು. ವಿದ್ಯೆನೂ ಬೇಕು, ವಿದ್ಯೆಯನ್ನು ಯಾವುದೇ ರೀತಿಯಲ್ಲೂ ಕಡೆಗಣಿಸಬೇಡಿ. ವಿದ್ಯೆಯ ಜೊತೆಗೆ ನಿಮ್ಮ ಈ ಕಲಿಕೆ ಮತ್ತು ನಿಮ್ಮ ನಟನಾ ಕೌಶಲ್ಯ ಇರ್ಬೋದು, ಅಥವಾ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇವೆಲ್ಲವೂ ಪೂರಕವಾಗಿ ಒಟ್ಟೊಟ್ಟಿಗೆ ಹೋಗಬೇಕಾಗುತ್ತೆ. ಸೊ ನಾನು ಇದನ್ನ ಅಭಿನಯ ಮಾಡ್ತೀನಿ ಅಥವಾ ನೃತ್ಯ ಮಾಡ್ತೀನಿ, ಸಂಗೀತ ಹಾಡ್ತೀನಿ ಅಂತ ಓದನ್ನ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದರೆ ಎಲ್ಲರೂ ಭೀಮಸೇನ್ ಜೋಶಿ ಆಗೋಕ್ಕಾಗಲ್ಲ, ಎಲ್ಲರೂ SP ಬಾಲಸುಬ್ರಹ್ಮಣ್ಯಂ ಆಗಲ್ಲ, ಇಲ್ಲ ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಆಗೋಕ್ಕಾಗಲ್ಲ. ಕೆಲವರಿಗೆ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಅದನ್ನು ಹವ್ಯಾಸವಾಗಿ ಇಟ್ಕೊಂಡು, ಯಾಕೆಂದರೆ ಅವು ನಮ್ಮ ವ್ಯಕ್ತಿತ್ವನ ರೂಪುಗೊಳಿಸ್ತಾರೆ. ಅದ್ರ ಜೊತೆಗೆ ನಿಮ್ಮ ವಿದ್ಯೆ ಏನಿದೆ, ಅಧ್ಯಯನ ಏನಿದೆ, ಅದನ್ನು ಮಾಡ್ಕೊಂಡಿರಬೇಕಾಗುತ್ತೆ. ಆಮೇಲೆ ಮೊಬೈಲ್ ಇವತ್ತು ಎಷ್ಟು ಪೂರಕ ಆಗಿದೆಯೋ ಅಷ್ಟೇ ಮಾರಕವೂ ಹೌದು. ನಿಮ್ಗೆ ಅದೇನಕ್ಕೆ ಎಷ್ಟೇ ಅಷ್ಟನ್ನ ಸದುಪಯೋಗ ಪಡಿಸ್ಕೊಂಡು ಉಳಿದಂತೆ ಮೊಬೈಲನ್ನು ದೂರ ಇಡೋದು ತುಂಬ ಒಳ್ಳೆಯದು. ಎಷ್ಟು ಸಾಧ್ಯ ಅಷ್ಟು ನೀವು ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇವನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮುಂದಿನ ಜೀವನವನ್ನು ರೂಪಿಸ್ಕೊಳ್ಬೇಕಾಗುತ್ತೆ. ಈಗ ಕಲಬುರ್ಗಿ ನಮಗೆ ಕಲ್ಯಾಣ ಕ್ರಾಂತಿಯ ನಾಡು, ಇದು ದಾಸರ ಮತ್ತು ವಚನಕಾರ, ತತ್ವಪದಕಾರ ಬೀಡಿದು. ಇಲ್ಲಿನ ಪರಿಸರದ ಉರ್ದು ಸಾಹಿತ್ಯ, ಗಜಲ್ ಸಾಹಿತ್ಯ ಕೂಡ ತುಂಬ ಪ್ರಭಾವವನ್ನು ಬೀರುವಂಥದ್ದು. ಗಜಲ್ ಅಂದ್ಕೊಂಡ್ರೆ ನಮಗೆ ಶಾಂತರಸರು ನೆನಪಾಗ್ತಾರೆ. ಆಮೇಲೆ ಮತ್ತೊಂದು ನೀವು ಆಲೋಚನೆ ಮಾಡಿ, ಯಾಕೆ ಕಲಬುರ್ಗಿಯನ್ನು ಅಥವಾ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಹಿಂದುಳಿದ ಪ್ರದೇಶ ಅಂತ ಹೇಳಿ ನೀವು IT BT ಕೈಗಾರಿಕೆಗಳು ನೋಡಿ ಇಲ್ಲ ಬೆಂಗಳೂರು, ಮೈಸೂರು, ಮಂಗಳೂರಿಗೆ ಹೋಗ್ತಾರೆ. ಸೊ ಯಾಕೆ ಕಲಬುರ್ಗಿ ಭಾಗಕ್ಕೆ ಬರ್ತಿಲ್ಲ, ನಾವು ಆಲೋಚನೆ ಮಾಡಬೇಕಲ್ಲ. ಸೊ ಇದು ಆಮೇಲೆ ಈ ವಿಶ್ವವಿದ್ಯಾಲಯದ ಪದವಿ ಅನ್ನೋದೇನಿದೆ, ಇದು ವಿಶ್ವ ಮಟ್ಟದ ಜ್ಞಾನವನ್ನು ನಿಮ್ಮದಾಗಿಸ್ಕೊಳ್ಬೇಕು ಅಂತ. ಅದು ಹೇಗೆ ಸಾಧ್ಯ? ಬರೀ ನಿಮ್ಮ ಪಠ್ಯಕ್ರಮದಿಂದ ಸಾಧ್ಯನಾ? ಇಲ್ಲ. ಅದಕ್ಕೆ ಸಹಾಯ ಮಾಡೋದು ಪುಸ್ತಕಗಳು ಮತ್ತು ನಿಮ್ಮ ಅಧ್ಯಯನ ಸಹಾಯ ಮಾಡುತ್ತೆ. ಸತತ ಅಧ್ಯಯನವೇ ನಿಮ್ಮ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ.
ಆಮೇಲೆ ಅದನ್ನ ನೀವು ಆಮೇಲೆ ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸುತ್ತಮುತ್ತಲಿನ ಸಮಾಜ ಯಾಕೆ ಹೀಗಿದೆ, ಯಾಕೆ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರತಿಭಾ ಪಲಾಯನ ಇದೆಲ್ಲ ನೋಡ್ತಾ ಇರ್ತೀವಿ ನಮ್ಮ ಸುತ್ತಮುತ್ತಲು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಈ ಪದವಿಯಲ್ಲಿ ನೀವು ಕಲಿಬೇಕಾಗಿರುವಂತಹ ತುಂಬಾ ಮುಖ್ಯವಾದದ್ದು ಅಂತ ಹೇಳಿ ನಾನು ಭಾವಿಸ್ತೇನೆ. ಆಮೇಲೆ ಈ ಸಂದರ್ಭದಲ್ಲಿ ಯುವಜನೋತ್ಸವದಲ್ಲಿ ನೀವು ಇಷ್ಟೆಲ್ಲ ಮಕ್ಕಳು ಪಾಲ್ಗೊಂಡು ಪರಸ್ಪರರನ್ನ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಕಾಲೇಜಿನಿಂದ ಬಂದಂಥ ವಿದ್ಯಾರ್ಥಿನಿಯರೆಲ್ಲ ಅವರಲ್ಲಿ ಇರುವ ಪ್ರತಿಭೆ, ಅವರಲ್ಲಿನಲ್ಲೇ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಪರಸ್ಪರ ಸ್ನೇಹ ಬೆಳೆಯುತ್ತೆ. ಅದು ಪರಸ್ಪರರನ್ನ ಪೂರಕವಾಗಿ ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಆತ್ಮಾವಲೋಕನಕ್ಕೆ ಒಂದು ಹೆಜ್ಜೆ ಕೂಡ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆ ನೀವೆಲ್ಲರೂ ಭವಿಷ್ಯದ ದುವಾರಿಗಳು. ನಮ್ಮ ದೇಶದ ಭವಿಷ್ಯ ನಿಮ್ಮೆಲ್ಲರ ಕೈಲಿದೆ. ಸೊ ನಮ್ಮ ಈ ಯುವ ವಯಸ್ಸೇನಿದೆ ತುಂಬಾ ಪ್ರಮುಖ ಘಟ್ಟ. ಪ್ರತಿಯೊಬ್ಬರ ಬದುಕಿನಲ್ಲಿ ಕೂಡ ಮನಃಶಾಸ್ತ್ರಜ್ಞರು ಹೇಳುವಂತ ಇದೊಂದು ನಿರ್ಧರಿಸುವಂತಹ ನಮ್ಮ ಜೀವನ ಮಾರ್ಗವನ್ನು ನಿರ್ಧರಿಸುವಂತಹ ವಯೋಘಟ್ಟ ಇದು. ಯಾಕೆಂದ್ರೆ ಈ ಹದಿವಯಸ್ಸಿನಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಭಾವುಕತೆಯನ್ನು ಕೂಡಿರುತ್ತೆ. ಯಾಕೆಂದ್ರೆ ಈ ಸಮಯದಲ್ಲಿ ಸ್ವಲ್ಪ ವಿವೇಕ ಕಟ್ಕೊಂಡ್ರು ಕೂಡ ಎಲ್ಲಿಗೂ ಹೋಗ್ತೀರ ನೀವು. ಆಮೇಲೆ ಚಟಗಳಿಗೆ, ದೌರ್ಬಲ್ಯಗಳಿಗೆ ದಾಸರಾಗುವಂತಹ ಒಂದು ವಾತಾವರಣ ಕೂಡ ಇರುತ್ತೆ. ಸೊ ಹಾಗಾಗಿ ಅದನ್ನು ಬಿಟ್ಟು ಎಚ್ಚರದಿಂದ ವಿವೇಕದ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಹೋದ್ರೆ ನಿಮ್ಮಲ್ಲಿ ಸಾಧಕಿಯರು ಅನಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇದೆ. ಆಮೇಲೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನ ನೀವು ರೂಪುಗೊಳಿಸಬೇಕಾಗುತ್ತೆ. ಸೊ ಒಂದು ತಪಸ್ಸಿನ ರೀತಿಯಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಅಸ್ಮಿತತೆಯನ್ನು ತಂದುಕೊಡುವಂತಹ ಶಕ್ತಿಯಾಗುತ್ತೆ. ಒಂದು ಸಂಕಲ್ಪ ಶಕ್ತಿಯಾಗಿ ನೀವು ಬೆಳೀಬೇಕಾಗುತ್ತೆ. ಆಮೇಲೆ ಯಾವ ದೇಶದಲ್ಲಿ ಯುವಜನರು ಹೆಚ್ಚು ಕ್ರಿಯಾಶೀಲರಾಗಿರ್ತಾರೋ, ಸಂವೇದನಾಶೀಲರಾಗಿರ್ತಾರೋ ಅಂಥ ದೇಶ ಮಾನವ ಸಂಪನ್ಮೂಲವನ್ನು ಒಳಗೊಂಡ ದೇಶವಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಎಲ್ಲ ಸಂಪನ್ಮೂಲಗಳಲ್ಲೂ ಮಾನವ ಸಂಪನ್ಮೂಲಗಳ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುವಂಥದ್ದು. ನಮ್ಗೆ ಅದಕ್ಕೆ ಉದಾಹರಣೆಯಾಗಿ ಜಪಾನ್ ಇದೆ, ಜರ್ಮನಿ ಇದೆ. ಸೊ ನೀವು ನೋಡಿ. ಆಮೇಲೆ ನಾವು ಯುವ ವಯಸ್ಸಿನಲ್ಲಿದ್ದಾಗ ನಮಗೆ ಸಾಹಿತಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ನಮ್ಗೊಂದು ಮಾದರಿಯಾಗಿದ್ರು. ಶ್ರೀರಾಮ್ ಕಾರಂತರು, ಕುವೆಂಪುರವರು, ಬೇಂದ್ರೆಯವರು, ಶಾಂತರಸರು, ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರು ಇವರೆಲ್ಲ ಇದ್ರು. ನಿಮಗೀಗ ಯಾರಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ನಿಮಗೆ ತಕ್ಷಣ ಯಾರು ಕಾಣಲ್ಲ. ಕ್ರಿಕೆಟ್ ಇಲ್ಲ ಸಿನಿಮಾ ವ್ಯಕ್ತಿತ್ವಗಳು ನಿಮ್ಮ ಕಣ್ಣೆದುರಿಗೆ ಬರ್ತಾರೆ. ಖಂಡಿತ ಅಲ್ಲ. ನೀವು ಒಂದು ವಿಚಾರಧಾರೆಯನ್ನ ನೀವು ಮಾದರಿಯಾಗಿ ಇಟ್ಕೊಳ್ಬೇಕು. ಒಂದು ವಿಚಾರಧಾರೆಯನ್ನು ಇಟ್ಕೊಂಡಾಗ ಆ ವಿಚಾರಕ್ಕೆ ಪೂರಕವಾದ ವ್ಯಕ್ತಿಗಳು ಖಂಡಿತ ನಿಮಗೆ ಸಿಗ್ತಾರೆ. ಅದಕ್ಕೆ ಪೂರಕವಾದ ಪುಸ್ತಕಗಳು ಕೂಡ ಸಿಗ್ತಾ ಹೋಗುತ್ತೆ. ಕೊನೆಯಲ್ಲಿ ಬುದ್ಧ ಒಂದು ಮಾತು ಹೇಳಿದ್ದಾನೆ. ಬುದ್ಧನ ಮಾತು ಏನು ಹೇಳಿದೆ, ನೀವು ಯುವಜನರಿಗೆ ಹೇಳಿರುವಂಥ ಸಂದೇಶ ಇದು. ಶಾಸ್ತ್ರ ಗ್ರಂಥಗಳಲ್ಲಿ ಬರೆದಿರುವುದನ್ನು ಓದಿ, ಗುರು ಹಿರಿಯರು ಹೇಳಿದ್ದನ್ನು ಕೇಳಿ, ಅಪ್ಪ ಅಮ್ಮ ಹೇಳಿದ ವಿಷಯವನ್ನು ಅರಿಯಿರಿ, ಎಲ್ಲವನ್ನು ಕ್ರೋಢೀಕರಿಸಿ ವಿಚಾರ ಮಾಡಿ ಚಿಂತಿಸಿ ಸ್ವಂತ ಯೋಚನೆಯಿಂದ ನಿರ್ಧಾರಗಳನ್ನು ಕೈಗೊಳ್ಳಿ. ಅವರೆಲ್ಲರೂ ಹೇಳಿದ್ದಾರೆ ಅಂತ ತಪ್ಪಾಗಿದ್ರೂ ಒಪ್ಕೊಳ್ಳೋದು ಬೇಡ. ಅದನ್ನ ತಪ್ಪಿದ್ರೆ ತಪ್ಪು ಅಂತ ಹೇಳೋಕ್ಕೆ ಎಲ್ಲ ನಿಮಗೆ ಸ್ವಾತಂತ್ರ್ಯ ಇದೆ. ಸರಿ ಇದ್ರೆ ಅದನ್ನ ಒಪ್ಕೊಂಡು ಮುಂದುವರಿಯುವಂತಹ ಸ್ವಾತಂತ್ರ್ಯ ಕೂಡ ನಿಮಗೆ ಇರ್ತದೆ. ಆಮೇಲೆ ಕೆಲವು ಪ್ರಜ್ಞೆಗಳನ್ನ ನಾವೇ ರೂಢಿಸ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ ಬುದ್ಧನ ಕರುಣೆಯ ಪ್ರಜ್ಞೆ. ನಾವು ಯಾರು ಅಸಹಾಯ ಸ್ಥಿತಿಯಲ್ಲಿದ್ದಾರೋ ಅವ್ರಿಗೆ ಸಹಾಯ ಮಾಡುವಂತಹ ಗುಣವನ್ನ ಬೆಳೆಸ್ಕೊಳ್ಬೇಕು. ಆಮೇಲೆ ಬಸವಣ್ಣನವರ ಕಾಯಿಕ ಪ್ರಜ್ಞೆ. ನಾವು ದುಡಿದೇ ತಿನ್ಬೇಕು. ನಮಗೆ ನಿಮ್ಗೆ ನೋಡಿ ರಚನಕಾರ್ತಿ ಜಾಡಮಾಲಿ ಸತ್ಯಕ ಹೇಳಿರುವಂಥದ್ದು ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಅಂತ. ಇವತ್ತು ನಾವು ಅಧಿಕಾರಿಗಳು, ರಾಜಕಾರಣಿಗಳು ಭ್ರಷ್ಟಾಚಾರಗಳು ಗಮನಿಸಿದ್ರೆ ಆಕೆ ಹೇಳಿದಂಥ ಮಾತು, ದಾರಿಯಲ್ಲಿ ಬಿದ್ದ ಹೊನ್ನ ವಸ್ತ್ರವನ್ನ ಅದನ್ನ ನಾನು ಮುಟ್ಟಲ್ಲ, ಅದನ್ನ ಮುಟ್ಟಿದ್ರೆ ನನ್ನ ನಾಳೆ ಅಂತ ಹೇಳ್ತಾರೆ. ಅದು ನನ್ನದಲ್ಲ, ಅದು ಕಸಕ್ಕೆ ಸಮಾನ ಅಂತ ಹೇಳ್ತಾರೆ. ಅದು ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರಬೇಕು ಅಂತ. ಆಮೇಲೆ ಅಂಬೇಡ್ಕರ್ ಅವರ ಸಮಾನತೆಯ ಪ್ರಜ್ಞೆ ಮತ್ತೆ ಮಹಿಳಾ ಪ್ರಜ್ಞೆ. ಮಹಿಳೆಯರನ್ನು ಗೌರವಿಸುವಂತಹ, ಆಮೇಲೆ ಮಹಿಳೆಯರನ್ನು ದೇಹದ ಮೂಲಕ ಗುರುತಿಸುವುದಲ್ಲ, ಅವರ ಬೌದ್ಧಿಕತೆಯ ಮುಖಾಂತರ ಗುರುತಿಸುವಂತಹ ವ್ಯಕ್ತಿಗಳಾಗಿ ನೀವು ಯುವ ಮನಸ್ಸು ನಿಮ್ಮಲ್ಲಿ ಬೆಳೀಬೇಕು. ಆಮೇಲೆ ಪರಿಸರ ಪ್ರಜ್ಞೆಯನ್ನು ಕೂಡ ರೂಢಿಸ್ಕೊಳ್ಬೇಕು. ಇವೆಲ್ಲವನ್ನು ಒಳಗೊಂಡಂತೆ ಒಂದು ಮನುಷ್ಯ ಪ್ರಜ್ಞೆ ಏನಿದೆ, ಒಟ್ಟಾಗಿ ಇರುವಂತಹದ್ದು ಮನುಷ್ಯ ಪ್ರಜ್ಞೆ. ಮನುಷ್ಯ ಪ್ರಜ್ಞೆ ಅಂತ ಹೇಳಿದ್ರೆ ಇದೆಲ್ಲವೂ ಸೇರಿರುವಂತಹದ್ದು ಮನುಷ್ಯ ಪ್ರಜ್ಞೆ.
ಇದಕ್ಕೊಂದು ಉದಾಹರಣೆಯಾಗಿ ಒಂದು ಘಟನೆಯನ್ನು ಹೇಳಿ ನನ್ನ ಮಾತಿಗೆ ಮಾಡಿರ್ತೀನಿ. ನಿಮಗೆ ಗೊತ್ತಿರಬೇಕು, 1970ರಲ್ಲಿ ಇಥಿಯೋಪಿಯಾದಲ್ಲಿ ಬಹಳ ದೊಡ್ಡ ಬರಗಾಲ ಬಂದಿತ್ತು. ಆಗ ಕುಡಿಯುವ ನೀರಿಲ್ಲ, ಮನುಷ್ಯರು, ದನಗಳು ಎಲ್ಲವೂ ಕೂಡ ಹಾಹಾಕಾರ, ಊಟ, ಅವರಿಗೆ ಆಹಾರ ಇಲ್ಲ, ದವಸ ಧಾನ್ಯ ಇಲ್ಲ. ಎಲ್ಲ ದೇಶಗಳಿಂದ ಅವರಿಗೆ ಆಹಾರವನ್ನು ಕಳಿಸ್ತಾ ಇದ್ರು. ತುಂಬ ಇದು ತೊಂದರೆಯಲ್ಲಿ ಆ ದೇಶ ಇತ್ತು. ಅಲ್ಲಿ ಒಬ್ಬ ಫೋಟೋಗ್ರಾಫರ್, ಅಮೆರಿಕದ ಫೋಟೋಗ್ರಾಫರ್ ರಾಬರ್ಟ್ ಕೆವಿನ್ ಹೋಗ್ತಾನೆ. ಹೋದಾಗ ಅಲ್ಲಿ ಒಂದು ಮಗು ಅಂದ್ರೆ ದೊಡ್ಡದೆ, 15 ವರ್ಷದ ಹುಡುಗ. ಆದರೆ ಅವನಿಗೆ ಮೂಳೆ ಚಕ್ರ ಆಗಿದ್ದ, ಊಟ ಇಲ್ಲ, ಹಸಿವಿನ ಆಕಾರ, ತಲೆ ಮಾತ್ರ ಇಷ್ಟು ದಪ್ಪ, ಚರ್ಮ ಎಲ್ಲ ಜೋತ್ ಬಿಟ್ಟಿದೆ, ವಯಸ್ಸಾದ ಥರ ಆಗಿದೆ, ನಡೆಯೋಕ್ಕಾಗ್ತಿಲ್ಲ. ಅಂಬೆಗಾಲ ಇಟ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೆ ಆ ಮಗು. ಇವನಿಗೆ ನೋಡಿ ಕಣ್ಣೀರು ಬರ್ತಾ ಇದೆ. ಆ ಕಡೆ ಸ್ವಲ್ಪ ದೂರದಲ್ಲಿ ಹೆಣ ಹದ್ದು ಕಾಯ್ತಾ ಇದೆ. ಈ ಮಗು ಯಾವಾಗ ಸಾಯುತ್ತೆ, ನಾನು ಯಾವಾಗ ಎತ್ಕೊಂಡು ಹೋಗ್ತೀನಿ ಅನ್ನೋ ಥರ ಹೆಣ ಹದ್ದು ಕಾಯ್ತಾ ಇದೆ. ಇವನು ಅದನ್ನ ಚಿತ್ರವನ್ನ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿತಾನೆ. ನಮ್ಮ ಈ ಕ್ಯಾಮರಾಮನ್ ವಿಡಿಯೋಗ್ರಾಫರ್ ಹೇಗೆ ಹಿಡಿತಾ ಇದ್ದಾರೋ, ರಾಬರ್ಟ್ ಕೆವಿನ್ ಕೂಡ ಬಹುದೊಡ್ಡ ವರ್ಲ್ಡ್ ಫೇಮಸ್ ಫೋಟೋಗ್ರಾಫರ್. ಸೊ ಆ ಚಿತ್ರವನ್ನ ಸೆರೆ ಹಿಡಿತಾನೆ. ಆ ಚಿತ್ರಕ್ಕೆ ಮುಂದೆ ಅಂತಾರಾಷ್ಟ್ರೀಯ ಬಹುಮಾನ ಪುಲಿಟ್ಜರ್ ಪ್ರಶಸ್ತಿ ಬರುತ್ತೆ. ಆ ಪ್ರಶಸ್ತಿ ಸ್ವೀಕಾರ ಸಮಾರಂಭದಲ್ಲಿ ಹೀಗೆ ಅನೇಕ ಗಣ್ಯರ ವೇದಿಕೆಯಲ್ಲಿದ್ದು ಅವನಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಪ್ರಶಸ್ತಿ ಸ್ವೀಕಾರ ಮಾಡಿದ ನಂತರ ಒಂದು ಸಂವಾದ ಇರುತ್ತೆ. ಆಗ ಒಬ್ಬ ಜರ್ನಲಿಸ್ಟ್ ಅನೇಕರು ಬೇರೆ ಪ್ರಶ್ನೆ ಕೇಳ್ತಾರೆ. ಇಡೀ ಜಗತ್ತೇ ಸಂಭ್ರಮಿಸ್ತಾ ಇರುತ್ತೆ, ಇಂಥದ್ದೊಂದು ಕೃತಿಗೆ ಪ್ರಶಸ್ತಿ ಬಂತಲ್ಲ ಅಂತ. ಆ ಸಮಯದಲ್ಲಿ ಅವನು ತುಂಬ ಖುಷಿಯಾಗಿರ್ತಾನೆ, ಅದನ್ನ ಸಂತೋಷ ಪಡ್ತಿರ್ತಾನೆ. ಆಗ ಒಬ್ಬ ಜರ್ನಲಿಸ್ಟ್ ಕೇಳ್ತಾನೆ, ಆ ಮಗು ಏನಾಯಿತು, ಆ ಮಗು ಏನಾಯಿತು ನೀನು ಕೇಳಿ ನೋಡಿದ್ಯಾ, ಆಮೇಲೆ ನಿನ್ನ ಹೊಣೆಗಾರಿಕೆ ಇಷ್ಟೇನಾ, ಆ ಫೋಟೋ ತೆಗೆದು ಪ್ರಶಸ್ತಿ ತಗೊಳ್ಳೋದು ಮಾತ್ರ ನಿನ್ನ ಹೊಣೆಗಾರಿಕೆನಾ, ಆ ಮಗುವಿಗೆ ಸಹಾಯ ಮಾಡೋದು ಮುಖ್ಯ ಆಗಿತ್ತಲ್ವಾ. ಅವಾಗ ಇವನಿಗೆ ಒಂಥರ ದಿಗ್ಭ್ರಮೆ ಆಗ್ಬಿಡುತ್ತೆ, ಒಂಥರ ತಲ್ಲಣ ಆಗ್ಬಿಡುತ್ತೆ, ಮನಸ್ಸು ತಲ್ಲಣಿಸ್ಬಿಡ್ತಾನೆ. ಇಲ್ಲ, ನನ್ನ ಫ್ಲೈಟ್ ಲೇಟ್ ಆಗ್ತಿತ್ತು, ನಾನು ಅಲ್ಲಿಂದ ಸೀದಾ ಹೊರಟೆ, ನನಗೆ ಲೇಟ್ ಆಗ್ತಿತ್ತು. ಹೌದು, ನೀನು ಫ್ಲೈಟ್ ಮಿಸ್ ಆಗೋದೇ ನೀನು ಮುಖ್ಯ ಅಂತ. ಆ ಮಗು ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ಎಲ್ಲಿಗೆ ಅಂದರೆ, ಮುಂದೆ ಒಂದು 800 ಮೀಟರ್ ದೂರದಲ್ಲಿ ಒಂದು ಗಂಜಿ ಕೇಂದ್ರ ಇರುತ್ತೆ. ಆ ಗಂಜಿ ಕೇಂದ್ರಕ್ಕೆ ಹೋಗಿ ಸ್ವಲ್ಪ ಗಂಜಿಯನ್ನು ಅದು ಕುಡಿಬೇಕು ಅಂತ ಆಸೆ ಪಟ್ಟು ಹೋಗ್ತಾ ಇರುತ್ತೆ. ನಿನ್ನ ಕಾರಲ್ಲಿ ಆ ಮಗುವಿಗೆ 800 ಮೀಟರ್ ದೂರ ಆ ಮಗುವನ್ನು ಬಿಟ್ಟು ನೀನು ಫ್ಲೈಟ್ಗೆ ಹೋಗ್ಬೋದಾಗಿತ್ತು. ಅದಕ್ಕೆ ಹೆಚ್ಚು ಸಮಯ ತಗೊಳ್ತಿರ್ಲಿಲ್ಲ. ಆದರೆ ನೀನೇನು ಮಾಡಿದೆ, ನೀನು ಹೋಗಲಿಲ್ಲ, ನಿನ್ನ ಪಾಡಿಗೆ ನೀನು ಫ್ಲೈಟ್ ಹತ್ತೋದಕ್ಕೆ ಹೋದೆ. ಆ ಮಗು ಏನಾಗಿರ್ಬಹುದು ಅಂತ ಪ್ರಶ್ನೆ ಕೇಳ್ತಾರೆ. ಇವನಿಗೆ ಆಮೇಲೆ 15 ದಿನಗಳ ಕಾಲ ಅವನಿಗೆ ಊಟ ಸೇರಲ್ಲ, ನಿದ್ದೆ ಬರಲ್ಲ. ನಾನು ಏನು ಮಾಡಿದೆ, ನನ್ನ ಜೀವನದಲ್ಲಿ ಉದ್ದೇಶ ಏನು, ಇಷ್ಟು ವರ್ಷ ನಾನೊಬ್ಬ ಫೋಟೋಗ್ರಾಫರ್ ಆಗಿ ನಾನು ಮಾಡಿದ್ದೆ ಏನು ಅಂತ ಅವನಿಗೆ ಒಂಥರ ಪ್ರಶ್ನೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ, ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಕೊನೆಗೆ 15 ದಿನದ ನಂತರ ಅವನು ಆತ್ಮಹತ್ಯೆಗೆ ಶರಣಾಗ್ತಾನೆ. ನಾನು ಬದುಕಿರೋದಕ್ಕೆ ಯೋಗ್ಯ ಅಲ್ಲ, ನನ್ನಲ್ಲಿ ಮಾನವೀಯತೆಯೇ ಇಲ್ಲ, ಮನುಷ್ಯ ಪ್ರಜ್ಞೆನೇ ಇಲ್ಲ, ಅಂದರೆ ನಾನು ಈ ಪ್ರಶಸ್ತಿ ಇದೆಲ್ಲ ನನ್ನ ಫೋಟೋಗ್ರಫಿ, ನನ್ನ ಹವ್ಯಾಸ ಯಾವುದಿದ್ರು ಅಂತ ಅವನು ಕೊನೆ ಪ್ರಶ್ನೆ ಮಾಡ್ಕೊಳ್ತಾನೆ. ಸೊ ಹಾಗೆ ನಾವು ಏನೇ ನಮ್ಮ ವ್ಯಕ್ತಿತ್ವ ಸಾಧನೆ ಏನೇ ಇದ್ರೂ ಕೂಡ ಒಂದು ಮನುಷ್ಯ ಪ್ರಜ್ಞೆ, ಮಾನವೀಯ ಮೌಲ್ಯಗಳಿದೆ. ಮಾನವೀಯತೆ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ವ್ಯಕ್ತಿತ್ವವನ್ನು ಅದರ ಸುತ್ತಲೇ ನಾವು ಬೆಳೆಸ್ಕೊಡ್ತಾ ಹೋದರೆ ನಿಮ್ಮ ವಿದ್ಯೆ ಆಗ್ಬೋದು, ನಿಮ್ಮ ಹವ್ಯಾಸ ಆಗ್ಬೋದು, ನಿಮ್ಮ ಕಲೆ ಆಗ್ಬೋದು, ಎಲ್ಲವೂ ಕೂಡ ಬೆಳಕಿಗೆ ಬಂದು ಜಗತ್ತಿಗೆ ನಿಜವಾಗಿ ಬುದ್ಧ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್ ರೀತಿಯ ಬೆಳಕನ್ನು ಚೆಲ್ತಾ ಹೋಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಇಷ್ಟೊತ್ತು ಸಹನೆಯಿಂದ ಆಲಿಸಿದ ನಿಮಗೆಲ್ಲ ಆಲಿಸಿ ಮತ್ತೆ ನನ್ನನ್ನು ಆಹ್ವಾನಿಸಿದ ತಿರುಪತಿಗಳಿಗೆ ರಮೇಶ್ ಅವರಿಗೆ Namaskar to you all, honorable guest distinguished on stage, and Madam Chief Guest, and VC Sir, Ramesh Sir, and all the dignitaries. Namaskar. All the future of my fathers. How are you guys? Once say with me, Bolo Bharat Mata Ki.
Our ancestors designed a wonderful universities. I believe there were 16,000 plus universities in India, Nalanda, Takshashila, and in Nagarjuna. Unfortunately, due to some reasons, we lost. But it is in our hands to regain the Guru Sthan of the world. As a Vasudeva Kutumbakam, it is Manandari, it is your, me, mine, everybody's responsibility to create a new Bharat, and that I find here in Gulbarga. Gulbarga University, I have been coming here from past 7 years, if you all know. Young, creative people, apart from academics, they are doing a wonderful job in creating, and my guru, Dr. Bhaskar Shawalkar sir, used to say in theatre, creativity is nobody's monopoly. But all they need is right direction and a right path. And I'm very honored. If I were a student, I would fight with my father to get me a seat in Gulbarga University. And thanks to Gulbarga University. Once more to Gulbarga University. All the founders, I don't know what they have dreamt about to make this university into, but today, this past 7 years has taught me with, as Madam said, decision, Sankalp. We used to call S2S, Sankalp to Siddhi. Only comes with Sat Sadhana. Doing Sat Sadhana, our gurus, our lecturers, our people, our staff in universities, they design our destiny. So desire your destiny as such. Aim at the sun. At least we all reach to the moon. We already reached to the moon. India has been our Bharat. And as a judge, nobody can judge anybody's creativity. We just take a liberty to see, show you a path. And God bless. We are not wrong in judging. 2016, I guess we have judged some gentlemen, and today I see him getting a government job and working hard to design your future, and that is none other than Jalil. Please put your hands together for Jalil, a young man we have seen performing on the stage, taking everything on his shoulder, and today, yes, he is there. And others, please do not think wrong about me. जो मेहनत करता है वो दिखता है. And people behind the curtain, without them, like behind every successful man there is a woman. Behind every successful program of Gulbarga sir, there is Telkar sir. Please put your hands together for Telkar sir. Always smiling. From past 15 days he is asking us, आना है किसी यार आना है. Sorry, किसी यार आना है. Thank you sir, thank you for calling us from past 7 years. And without you, हम यहाँ आ नहीं सकते थे. इतने अच्छे कलाकार, इतने अच्छे फ्यूचर, इतने अच्छे क्रिएटिविटी हम देख नहीं सकते थे. On behalf of all my fellow judges, I thank Gulbarga University and special thanks to VC sir. Please keep this tradition going and give the best to the kids, and I am sure they will make you all proud and they will all make our Bharat proud. Bolo Bharat Mata Ki! And once more, thanks to Varsha. God bless you with all the serenity you have. No pressure, no tension, always that subtle smile on your face. And Dr. Arun, keep the spirit going on, sir. सबको जितने भी volunteers काम किया है, thank you for your hospitality, lovely food, and taking care of us. God bless Bharat. God bless us all. Thank you very much for this opportunity. Felicitate the other Satish Kumar sir. And give a round of applause to Kumar sir. Ladies and gentlemen, please give a big round of applause. Guru Brahma, Guru Vishnu, Guru Deva Maheshwara, Guru Sakshat Brahma, Tasmai Shri Guru Namaha. ತಾವೆಲ್ಲರೂ ತಮ್ಮ ಹೊಲದಲ್ಲಿ ಅಜ್ಞಾನವೆಂಬುವ ಕತ್ತಲೆಯಿಂದ ಜ್ಞಾನವೆಂಬುವ ಬೆಳಕಿಗೆ ತರುವಂತಹ ಗುರುಗಳನ್ನ ಅರಿಯುತ್ತಾ
ಇಂದಿನ ಅಂತರ್ ಮಹಾವಿದ್ಯಾಲಯ ಯುವ ಜನೋತ್ಸವ ಸಮಾರಂಭಕ್ಕೆ ನನ್ನ ಅತಿಥಿಯನ್ನಾಗಿ ಆಗಮಿಸಿದ್ದಕ್ಕೆ ನಮ್ಮ UC ಸರ್ ಅವ್ರಿಗೂ ನಮ್ಮ ವಿಶ್ವವಿದ್ಯಾಲಯ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಈಗಾಗಲೇ ವಿದ್ಯಾರ್ಥಿಗಳಲ್ಲಿ ಯಾರಿಗೆ ಫಸ್ಟ್ ಪ್ರೈಸ್ ಇದೆ, ಯಾರಿಗೆ ಸೆಕೆಂಡ್ ಪ್ರೈಸ್ ಇದೆ, ಯಾರಿಗೆ ಥರ್ಡ್ ಪ್ರೈಸ್ ಇದೆ ಅನ್ನುವ ಕಾಗದಲ್ಲ ತಿಳ್ಕೊಂಡಿಲ್ಲ. ನಾಳೆ ಹೆಚ್ಚಿಗೆ ಮಾತನಾಡಿ ತಮ್ಮ ಸಮಯ ಹಾಳು ಮಾಡುವುದಿಲ್ಲ. ಅವರ ಒಂದು ಒತ್ತಾಯ ಮಾಡಿದ್ರೆ ಕೇವಲ 2 ನಿಮಿಷ ಮಾತಾಡ್ತೀನಿ. ಏನಪ್ಪ ಅಂತಂದ್ರೆ, ವಿದ್ಯೆ ಎಂಬುದು ಒಂದು ದೊಡ್ಡ ಸಾಗರ. ವಿದ್ಯೆ ಎಂಬುದು ಒಂದು ದೊಡ್ಡ ಸಾಗರ. ಅದನ್ನು ಈಜಲು ಬೇಜಾರ, ಈಜಿದರೆ ಸುಖದ ಸಾಗರ ಅನ್ನುವ ಒಂದು ನಾನುಡಿಯಂತೆ ವಿದ್ಯಾರ್ಥಿಗಳೇ, ನಾವು ಓದಬೇಕಾದ್ರೆ ಸ್ಟೂಡೆಂಟ್ ಆಕ್ಟಿವ್ಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾ ಇದ್ರು. ಆದರೆ ಓದಿದ ನಂತರ ನಮ್ಗೆ ಗೊತ್ತಾಗಿದ್ದು ಸ್ಟೂಡೆಂಟ್ ಆಕ್ಟಿವ್ಸ್ ಗೋಲ್ಡನ್ ಲೈಫ್ ಅಲ್ಲ, ಸ್ಟೂಡೆಂಟ್ ಆಕ್ಟಿವ್ಸ್ ಸ್ಟಡಿ ಲೈಫ್ ಅನ್ನೋದನ್ನ ನಮ್ಗೆ ಗೊತ್ತಾಯ್ತು. ಅದು ಕೂಡ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಕಳೆದು ಹೋದ ಸಮಯ ಮರಳು. ಇವಾಗ ತಮ್ಮೆಲ್ಲರೂ ಕೂಡ ಒಂದು ಒಳ್ಳೆ ಅವಕಾಶ ಇದೆ. ಏನಪ್ಪಾ ಅಂತಂದ್ರೆ, ಮೊದಲನಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದ ಪ್ರದೇಶ ಅನ್ನುವ ಒಂದು ಹಣೆಪಟ್ಟಿ ಇದೆ. ಸುಮಾರು ವರ್ಷದಿಂದ ಇದ್ದಂತ ಈ ಒಂದು ಹಣೆಪಟ್ಟಿಯನ್ನ ತಾವೆಲ್ಲ ಅಳಿಸ್ಬೇಕಾದ್ರೆ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಇವತ್ತು ಅಂತರ್ ಮಹಾವಿದ್ಯಾಲಯದಲ್ಲಿ ಗುರುತಿಸ್ಕೋತಾ ಇದ್ರ. ಇದ್ರ ಜೊತೆಗೆ ಇವತ್ತು ಯಾರು ಫಸ್ಟ್ ರ್ಯಾಂಕ್ ತಗೊಂಡಿದ್ರು ಅಥವಾ ಯಾರಿಗೆ ಪ್ರೈಸ್ ಸಿಕ್ಕಿದ್ರು ಅವ್ರನ್ನ ಒಂದು ಪ್ರತಿಜ್ಞೆ ಮಾಡಬೇಕು. ಇವತ್ತು ಅಂತರ್ ಮಹಾವಿದ್ಯಾಲಯದಲ್ಲಿ ಸಿಕ್ಕಿಲ್ಲ ಪ್ರೈಸ್ ಅಂದ್ರೆ ಮುಂದೆ ನಾವು ಅಂತರ್ ವಿಶ್ವವಿದ್ಯಾಲಯ, ಅಂತಾರಾಜ್ಯ, ಅಂತರಾಷ್ಟ್ರದಲ್ಲಿ ನಾವು ಒಂದು ಪ್ರೈಸ್ ಅನ್ನು ತೆಗೆದುಕೊಂಡು ಪ್ರತಿಜ್ಞೆ ಮಾಡಿ ತಾವು ಸತತ ಪ್ರಯತ್ನವನ್ನು ಮಾಡಬೇಕು. ಯಾಕಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ. ಏನಪ್ಪಾ ಅಂದ್ರೆ, ಸಾಧಕರ ಸೊತ್ತೆ ಹೊರತು ಸೋಮಾರಿಗಳ ಸೊತ್ತಲ್ಲ ಅಂತ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ತಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ತಮ್ಮ ವಿದ್ಯಾರ್ಥಿ ಹೇಗಪ್ಪ ಅಂತಂದ್ರೆ, ನಮ್ಮ ದೇಶದ ಒಂದು ದೊಡ್ಡ ಸಂಪತ್ತು. ಈ ಒಂದು ವಿದ್ಯಾರ್ಥಿಯ ಸಂಪತ್ತು ನಮ್ಮ ಭವ್ಯ ಭಾರತ ನಿರ್ಮಾಣ ಮಾಡುವುದಕ್ಕೆ ಬಹಳ ಮುಖ್ಯವಾದ ಒಂದು ಹಂತ ಅಂತ ಹೇಳ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಈ ಒಂದು ಯುವ ಜನೋತ್ಸವದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರ. ಯಾರಿಗೆ ಪ್ರೈಸ್ ಬರಲಿ, ಪ್ರೈಸ್ ಬರದೇ ಇರಲಿ ಅಂಥವ್ರು ಕೂಡ ಇವತ್ತು ಸಂಕಲ್ಪ ಮಾಡಿ, ದೃಢ ನಿರ್ಧಾರ ಮಾಡಿ ಮುಂದೆ ಬರುವಂತ ಈ ಒಂದು ಯುವ ಜನೋತ್ಸವದಲ್ಲಿ ನಾನು ಕೂಡ ಇಲ್ಲೇ ಒಂದು ಪ್ರೈಸ್ ಓದಿದೆ ಅಂತ ಸಂಕಲ್ಪ ಮಾಡಿಬಿಟ್ಟು ಸಮಾಧಾನಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆಸಿದ್ದಕ್ಕೆ ತಾನೆಲ್ಲರೂ ಧನ್ಯವಾದ ಹೇಳುತ್ತಾ ನನ್ನ ಮಾತುಗಳಿಗೆ ಎಲ್ಲರಿಗೆ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿ ಕಲಾವಿದರೆ, ಎಲ್ಲ ಕಲಾವಿದ ವಿದ್ಯಾರ್ಥಿಗಳನ್ನ ಹುದುಗಿಸುತ್ತಿರ್ತಕ್ಕಂಥ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರೇ, ಆ ತಂಡಗಳ ವ್ಯವಸ್ಥಾಪಕರುಗಳೇ, ನಿಮ್ಮ ಪ್ರತಿಭೆಗಳನ್ನು ಗುರುತಿಸಿ 3 ದಿನಗಳ ಕಾಲ ನಿಮ್ಮನ್ನು ಮುಂಬರುವ ದಕ್ಷಿಣ ಭಾರತದ ದಕ್ಷಿಣ ವಲಯ ಅಂತರ ವಿಶ್ವವಿದ್ಯಾಲಯಗಳ ಮಟ್ಟಕ್ಕೆ ಆಯ್ಕೆ ಮಾಡಲು ಪರಿಶ್ರಮಿಸಿದಂಥ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಮಹಾವಿದ್ಯಾಲಯಗಳಿಂದ ಆಯ್ಕೆಯಿಂದ ನಿರ್ಣಾಯಕರೇ, ಹಾಗೆ ಈ ಬಹುಮಾನ ವಿತರಣಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಡನೆ ಇದ್ದು ಗುಲ್ಬರ್ಗ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿನಿ ಅಲುಮಿನಿ ಅಂತ ಏನು ಹೇಳ್ತೇವೆ, ಅವರ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ರೀತಿ ತವ್ರ ಮನೆಗೆ ಬಂದಿದ್ದೇನೆ ಅಂತಕ್ಕಂಥದ್ದನ್ನ, ಆ ಪ್ರೀತಿ, ಗೌರವ, ವಾತ್ಸಲ್ಯವನ್ನ ಇಟ್ಕೊಂಡು ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಂದೇಶವನ್ನ ನೀಡಿದಂಥ ಡಾಕ್ಟರ್ ವಸುಂಧರಾ ಭೂಪತಿಯವರೇ, ಮಾಜಿ ಅಧ್ಯಕ್ಷರು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು, ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಗೌರವಾಂತ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಪಾಟೀಲ್ರೆ, ಹಾಗೆ ವಿದ್ಯಾವಿಷಯ ಪರಿಷತ್ ಸದಸ್ಯರಾದಂಥ ದೇವಿದಾಸ್ ಮಾಲೆಯವರೇ, ಕುಲಸಚಿವಂತ ಪ್ರೊಫೆಸರ್ ರಾಮನಾಥ್ ಕುಲಸಚಿವರು ಮೌಲ್ಯಮಾಪನ ಆದಂಥ ಪ್ರೊಫೆಸರ್ ಮೇಧಾವಿ ಕಟ್ಟಿಯವರೇ,
ವಿಶ್ವವಿದ್ಯಾಲಯದ ವಿವಿಧ ನಿಕಾಯಗಳ ಡೀನರುಗಳೇ, ಸಿಂಡಿಕೇಟ್ ಸದಸ್ಯರುಗಳೇ, ಅಧ್ಯಾಪಕರೇ, ಬೋಧಕೇತರ ಸಿಬ್ಬಂದಿಗಳೇ, ವಿಶೇಷವಾಗಿ ಈ 3 ದಿನಗಳ ಯುವಜನೋತ್ಸವವನ್ನು ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಮುಟ್ಟಿಸಿ ನಮ್ಮ ಈ ವಿಶ್ವವಿದ್ಯಾಲಯದ ಆಹ್ವಾನ ನೀಡುವಂಥ ಮಾಧ್ಯಮ ಸಮೂಹದ ಸ್ನೇಹಿತರೆ, ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ 3 ಅಂಶಗಳನ್ನು ತಮ್ಮೊಂದಿಗೆ ಹಂಚಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಾಮಾನ್ಯವಾಗಿ ಯಾವುದೇ ಒಂದು ಯೋಜನೋತ್ಸವಕ್ಕೆ ಕರೆಯಬೇಕಾದ್ರೆ ನಾವು ಮುಖ್ಯ ಅತಿಥಿಗಳನ್ನ ನಾವು ನಿರ್ಧಾರ ಮಾಡೋದು ಒಬ್ಬರು ಪುರುಷರು, ಇನ್ನೊಬ್ಬರು ಮಹಿಳೆಯರು. ಹೀಗಾಗಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಈ 3 ದಿನಗಳ ಯುವಜನೋತ್ಸವದ ಉದ್ಘಾಟನೆ ಸಮಾರಂಭಕ್ಕೆ ಡಾಕ್ಟರ್ ಮದನ್ ಪಟೇಲ್ ಅವರು ಆಗಮಿಸಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಹೋಗಿದ್ದಾರೆ. ಈ ಸಮಾರೋಪ ಸಮಾರಂಭಕ್ಕೆ ಮಹಿಳಾ ಅತಿಥಿಯಾಗಿ ಡಾಕ್ಟರ್ ವಸುಂಧರಾ ಭೂಪತಿಯವರು ಬಂದಿರತಕ್ಕಂಥದ್ದು ನನಗೆ ಬಹಳ ಅಭಿಮಾನದ ಸಂಗತಿ. ಮೇಡಮ್, ತಮ್ಮ ಬಗ್ಗೆ ಕೇಳಿದ್ದೆ, ನಾನು ಸಾಹಿತ್ಯವನ್ನು ಓದಿದ್ದೆ, ಆದರೆ ನೇರವಾಗಿ ಸಂಪರ್ಕ ಆಗಿರಲಿಲ್ಲ. ಬಹುಶಃ ತಾವು ಬಂದಿರತಕ್ಕಂಥದ್ದು ಅವರೇ ಹೇಳ್ಕೊಂಡ ಹಾಗೆ ಕೊನೆ ಗಳಿಗೆಯಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯಿತು, ಹೇಗೆ ಬರಬೇಕು ಅಂತಕ್ಕಂಥ ಸಂದಿಗ್ಧತೆಯಲ್ಲಿದ್ದಾಗ ವಿಶ್ವವಿದ್ಯಾಲಯ ಸಾಮಾನ್ಯವಾಗಿ ಅತಿಥಿಗಳನ್ನ ತಪ್ಪಿಸೋಕೆ ಇಷ್ಟಪಡೋದಿಲ್ಲ. ಒಂದಿಷ್ಟು ಹೆಚ್ಚಿನ ಪರಿಶ್ರಮ ವಹಿಸಿ ಅವ್ರನ್ನ ಇಲ್ಲಿ ಆಹ್ವಾನಿಸಿದ್ದೇವೆ, ಬಂದಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಏರ್ಪೋರ್ಟ್ಗೆ ಬಂದು ಅಲ್ಲಿ 6:30 ಫ್ಲೈಟ್ ಇಟ್ಕೊಂಡು 8:00ವರೆಗೆ ಹೈದರಾಬಾದ್ ಬಂದಿರ್ತಾರೆ, 12:00ವರೆಗೆ ಬಂದಿದ್ದಾರೆ. ಮೇಡಮ್, ತಾವು ವಹಿಸಿದಂಥ ಪರಿಶ್ರಮಕ್ಕೆ ಧನ್ಯವಾದಗಳು. ನಿಮ್ಮ ವಿದ್ಯಾರ್ಥಿಗಳು ಹೀಗೆ ವಿದ್ಯಾರ್ಥಿಗಳ ದಯವಿಟ್ಟು ನೆನಪಿಸಿ ಅವರು ಮಾತನಾಡಿದಂಥದ್ದನ್ನು ಕೆಲವು ಅಂಶಗಳನ್ನು ನಾವು ಮೆಲುಕು ಹಾಕೋದಾದರೆ ಬಹುಶಃ ಇಡೀ ವಿದ್ಯಾರ್ಥಿಗಳ ಸುಂದರವಾದ ಭವಿಷ್ಯಕ್ಕೆ ಯಾವ ರೀತಿಯ ವ್ಯಕ್ತಿತ್ವ ಬೇಕು ಅನ್ನೋದಕ್ಕೆ ಬಹಳ ಸಂಪೂರ್ಣವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಈ ಯುವಜನೋತ್ಸವ ಅಂತಕ್ಕಂಥದ್ದು ನಿಮ್ಮ ಇಡೀ ಜೀವನದ ಒಂದು ಸಣ್ಣ ಭಾಗವಾದರೆ ಖಂಡಿತ ಈ 3 ದಿನಗಳ ಅನುಭವ ನಿಮ್ಮ ಸುಂದರವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಲು, ಯಾವ ರೀತಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅಂತಕ್ಕಂಥದ್ದು ಉದಾಹರಣೆಗಳ ಸಮೇತ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಕುವೆಂಪುರವರ ಪರಿಕಲ್ಪನೆಯನ್ನು ಹೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯವನ್ನು ಹೇಳ್ತಾರೆ, ಬುದ್ಧರವರ ಪ್ರಜ್ಞಾ ಕರುಣೆ ಅಂತಕ್ಕಂಥದ್ದು ಹೇಳ್ತಾರೆ. ಕೊನೆಯಲ್ಲಿ ಒಂದಿಷ್ಟು ಮನ ಕಲಕುವ ಇಥಿಯೋಪಿಯಾದ ಒಂದು ಸಂಘಟನೆಯು ಕೂಡ ಮಾಧ್ಯಮ ಸಮೂಹದ ನೇತೃತ್ವ ಬಹುಶಃ ಮನಮುಟ್ಟುವಂತೆ ಅವರು ತಿಳಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಕೊನೆ ಒಂದು ಸಂಕಲ್ಪ ಅವ್ರದ್ದು ಇಷ್ಟೇ, ನಾವೆಲ್ಲರೂ ಮನುಷ್ಯರು, ನಮಗೆ ಮಾನವೀಯತೆ ಬೇಕು, ನಮಗೆ ಮನುಷ್ಯತ್ವ ಅಂತಕ್ಕಂಥದ್ದನ್ನ ಇರಬೇಕು. ಬಹುಶಃ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಗುಣಗಳನ್ನ ತಮ್ಮ ಮಾತುಗಳಿಂದ ಅದನ್ನ ಅರ್ಪಿಸ್ಕೊಳ್ತಾರೆ, ರೂಪಿಸ್ಕೊಳ್ತಾರೆ ಅಂತಕ್ಕಂಥ ಒಂದು ಸಂಕಲ್ಪನಿಗೆ ತಮಗೆ ಇಡೀ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಒಬ್ಬ ನಿರ್ಣಾಯಕರು ವಿಶ್ವವಿದ್ಯಾಲಯದ ಕುರಿತು ಮಾತನಾಡಿದ್ರು, ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ತಮ್ಮೆಲ್ಲರೂ ಗೊತ್ತಿದೆ, Gulbarga University is well known for the organization of any events given at each level, whether it is university level or journal level, inter-institute level or international level. ಬಹುಶಃ ಏನಾದರೂ ಸಾಧ್ಯವಿದೆ ಅನ್ನೋದಾದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳ ಒಂದು ಸಾಮರ್ಥ್ಯ, ಒಂದು ಕೋಆರ್ಡಿನೇಷನ್ ಅಂತ ಏನ್ ಹೇಳ್ತೀವಿ, ಸಂಯೋಜನೆ, ಅದರಿಂದ ಮಾತ್ರ ಈ ರೀತಿಯ ಚಟುವಟಿಕೆಗಳು ಯಶಸ್ವಿಯಾಗಲು ಸಾಧ್ಯವಾಗ್ತಾ ಇದೆ. ಹೀಗಾಗಿ ಐ ಟೇಕ್ ದಿಸ್ ಆಪರ್ಚುನಿಟಿ to appreciate and place on record thanks to all the teaching and non-teaching staff and all the student volunteers who have really doing an excellent work for the success of any event, so that is with these 3 days intercollegiate at the youth festival. ವಿದ್ಯಾರ್ಥಿಗಳೇ, ನಂದು ಮೊದಲನೇ ಅಭಿನಂದನೆ ಸ್ವತಂತ್ರ ವಿದ್ಯಾರ್ಥಿಗಳಿಗೆ, ನಾಟ್ ಟು ದ ವಿನ್ನರ್ಸ್. ಯಾವಾಗ ಪದಕಗಳ ಮೌಲ್ಯ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಹೆಚ್ಚಿಗಿರ್ತಾರೆ, ಅದರಲ್ಲಿ ಎಷ್ಟು ಜನ ಗೆದ್ದಿರ್ತಾರೆ, ಅವರ ಪದಕಗಳಿಗೆ ಬೆಲೆ ಮೌಲ್ಯ ಬರೋದೇ ಸ್ವತಂತ್ರ ವಿದ್ಯಾರ್ಥಿಗಳು ಹೆಚ್ಚಿಗೆ ಇದ್ದಾಗ ಮಾತ್ರ. But that is not the end for them. That is the stepping stone for their future career, where you can expect many more prizes in the years to come, in the days to come.
ಈಗಾಗಲೇ ವಿದ್ಯಾರ್ಥಿಗಳ ಅಧಿಕಾರಿಗಳಾದ ಪ್ರೊಫೆಸರ್ ರಮೇಶ್ ಅವರು ಈ 3 ದಿನಗಳ ಅಂತರ ಮಹಾವಿದ್ಯಾಲಯ ಯೋಜನೆ ಕುರಿತು ಒಂದು ಕಿರು ವರದಿಯನ್ನ ಮಂಡನೆ ಮಾಡಿದ್ದಾರೆ. ಇದೇ ತಿಂಗಳು 19ರಂದು ಬೆಂಗಳೂರಿನಲ್ಲಿ ಕ್ರೈಸ್ಟ್ ವಿಶ್ವವಿದ್ಯಾಲಯದಲ್ಲಿ ಜರುಗಿರತಕ್ಕಂಥ ದಕ್ಷಿಣ ಭಾರತದ ದಕ್ಷಿಣ ವಲಯದ ಅಂತರ ವಿಶ್ವವಿದ್ಯಾಲಯಗಳ ಯೋಜನೋತ್ಸವದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ತಂಡ 58 ಜನರ ತಂಡ ಈಗಾಗಲೇ ನೋಂದಣಿ ಮಾಡಿದೆ. ಅವರು ಬೆಂಗಳೂರಿನ ಕ್ರೈಸ್ಟ್ ವಿಶ್ವವಿದ್ಯಾಲಯದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಈ 58 ಜನರ ತಂಡದಲ್ಲಿ 48 ವಿದ್ಯಾರ್ಥಿ ಕಲಾವಿದರು ಇದ್ದಾರೆ, 6 ಜನ ಅಕಂಪನಿಂಗ್ ಆರ್ಟಿಸ್ಟ್ ಇರಲಿದ್ದಾರೆ, 4 ಜನ ವಿವಿಧ ರೀತಿಯ ಟೀಮ್ ಮ್ಯಾನೇಜರ್ಸ್ ಇರಲಿದ್ದಾರೆ. ಹೀಗಾಗಿ ಮೇಡಮ್ ಈ ಸಂದರ್ಭದಲ್ಲಿ ಗುಲ್ಬರ್ಗ ವಿಶ್ ಅವರ್ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಇನ್ ದ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿ ಯೂತ್ ಕಾಂಪಿಟೇಷನ್. ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ನಿಯಮಗಳನುಸಾರ ಆಯ್ಕೆಗೊಂಡಂತ ಎಲ್ಲ ವಿದ್ಯಾರ್ಥಿ ಕಲಾವಿದರು ಶಿಸ್ತು ಬದ್ಧತೆಯಿಂದ ಅಂತರ ಮಹಾವಿದ್ಯಾಲಯಗಳ ಅಂತರ ವಿಶ್ವವಿದ್ಯಾಲಯಗಳ ಯೋಜನೋತ್ಸವದಲ್ಲಿ ಭಾಗಿಯಾಗಿ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಹೆಸರು ಒಳ್ಳೆಯ ಗೌರವ ತರಲಿ ಅಂತ ಆಶಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಸಿಂಡಿಕೇಟ್ ಸದಸ್ಯರು ಗುಲ್ಬರ್ಗ ವಿಶ್ವವಿದ್ಯಾಲಯ ಇವರಿಗೆ ಮಾನ್ಯ ಕುಲಪತಿಗಳು ವೆಂಕಟೇಶ್ ನೀಡಬೇಕಾಗಿ ಮಾಡಿಕೊಡ್ತೇನೆ. ಡಾಕ್ಟರ್ ದೇವಿದಾಸ್ ಮಾಲೆ ವಿದ್ಯಾ ವಿಷಯ ಪರಿಷತ್ ಸದಸ್ಯರು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೆ ವೆಂಕಟೇಶ್ ನೀಡಬೇಕಾಗಿ ಮಾಡಿಕೊಡ್ತೇನೆ. ಡಾಕ್ಟರ್ ಮೇಧಾವಿ ಎಸ್ ಕಟ್ಟಿ ಕುಲಸಚಿವರು ಮೌಲ್ಯಮಾಪನ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೆ ವೆಂಕಟೇಶ್ ನೀಡಬೇಕಾಗಿ ಮಾಡಿಕೊಡ್ತೇನೆ. ಪ್ರೊಫೆಸರ್ ರಾಜೇಂದ್ರ ಲಕ್ಷ್ಮಣ್ ಮಾನ್ಯ ಗೃಹಸಚಿವರು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೆ ಮಾನ್ಯ ಕುಲಪತಿಗಳು ವೆಂಕಟೇಶ್ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೊಫೆಸರ್ ರಮೇಶ್ ಗಂಡನ್ ಸಾಂಸ್ಕೃತಿಕ ಸ್ನೇಹಿತರು ಹಾಗೂ ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳು ಇವರಿಗೆ ಮಾನ್ಯ ಕುಲಪತಿಗಳು ವೆಂಕಟೇಶ್ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ನೀವು ನಮಸ್ಕಾರ ಎಲ್ರಿಗೂ. ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಯುವಜನೋತ್ಸವದ ಮುಕ್ತಾಯ ಸಮಾರಂಭದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ವಸುಂಧರಾ ಭೂಪತಿ ಮೇಡಮ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಅಕ್ಷರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸರ್. ವೇದಿಕೆಯ ಮೇಲೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಿಂಡಿಕೇಟ್ ಸದಸ್ಯರಾದ ಉದಯಕಾಂತ್ ಪಾಟೀಲ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾದ ಡಾಕ್ಟರ್ ಮಾಲೆ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಕುಲಸಚಿವರಾದಂಥ ಪ್ರೊಫೆಸರ್ ರಾಜೇಂದ್ರ ಲಕ್ಷ್ಮಣ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕುಲಸಚಿವರು ಮೌಲ್ಯಮಾಪನ ಮೇಧಾವಿ ಕಟ್ಟಿಯವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸಲ್ಲಿಸಿದ್ದೇನೆ. ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಅವರು ಈ ಕಾರ್ಯ ಅಚ್ಚುಕಟ್ಟಾಗಿ 3 ದಿವಸಗಳ ನೆರವೇರಿಸಲಿಕ್ಕೆ ಕಾರಣಕರ್ತರು ಮತ್ತು ಈ ಸಂಘಟನೆಯ ಸಂಯೋಜಕರಾಗಿರ್ತಕ್ಕಂಥ ಲಂಡನ್ಕರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಮಾರಂಭದಲ್ಲಿ ವಿವಿಧ ನಿಕಾಯದ ಅಧೀನರು, ಪ್ರಾಧ್ಯಾಪಕರು, ಶಿಕ್ಷಕೇತರ ಮಿತ್ರರು, ಸಂಶೋಧನಾ ವಿದ್ಯಾರ್ಥಿಗಳು, ಅತಿಥಿ ಉಪನ್ಯಾಸಕರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ದಿನಾಲು ಪತ್ರಿಕೆಯಲ್ಲಿ ಮಾಹಿತಿಯನ್ನು ಪ್ರಸಾರವನ್ನು ಮಾಡತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಮತ್ತು ವಿವಿಧ ಸ್ಥಳದಿಂದ ಬಂದಿರತಕ್ಕಂಥ ನಮ್ಮ ಜಡ್ಜಸ್ಗಳಿಗೂ ಸಹ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ವಿವಿಧ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ 3 ದಿವಸಗಳ
ಒಂದು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಸಮಿತಿಯವರಿಗೂ, ಸಂಗೀತ ವಿಭಾಗದವರಿಗೂ, ಮಲ್ಟಿಮೀಡಿಯಾ ಮತ್ತು ಇಂಜಿನಿಯರಿಂಗ್ ಸೆಕ್ಷನ್ವರಿಗೂ ಸಹ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ವಿವಿಧ ಸಮಿತಿಯ ಸದಸ್ಯರೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.